ಒಂದ್ ಎಕ್ಸಾಮ್ ನಾನು ಪಾಸ್ ಆಯ್ತಲ್ಲ ಸಾಕು, ನಾನು ಸತ್ರು ಚಿಂತೆ ಇಲ್ಲ ಆ ತರ ಒಂದು. ನಾವಪ್ಪ ಹಿಂಗ್ ಕುಂತೂರ್ ಜಸ್ಟ್ ಹಿಂಗೆ ನನ್ ತೊಡೆ ಹಿಂಗ್ ತಟ್ಬಿಟ್ಟು ಹಿಂಗ್ ಜಸ್ಟ್ ಹಿಂಗ್ ನೋಡಿದ್ರು. ಅವ್ರ ಮುಖದಲ್ಲಿ ಒಂದ್ ಪ್ರೌಡ್ ಮೂಮೆಂಟ್ ಇತ್ತಲ್ಲ, ಸಾಕಿ ಜೀವನ ಇನ್ನೇನು ಬೇಡ ಅನ್ಸ್ಬಿಡ್ತು ನನಗೆ. ಲಾಸ್ಟ್ ಬೆಂಚ್ ಇಂದಾನೆ ಬಂದವರು, ಸ್ಕೂಲಲ್ಲೂ ಅಷ್ಟೇ, PUC ಅಷ್ಟೇ, ಇಂಜಿನಿಯರಿಂಗ್ ಅಲ್ಲೂ ಅಷ್ಟೇ. ಕರ್ನಾಟಕ ತಾನೇ ಇದು, ಇದು ನಮ್ಮೂರ್ ತಾನೆ, ಇಲ್ಲಿ ಇರೋ ಕಚೇರಿಗಳೆಲ್ಲ ನಮ್ದು ತಾನೇ ಇದು. ಗೌರ್ಮೆಂಟ್ ಎಕ್ಸಾಮ್ಸ್ ಅನ್ನೋದು ಬಹಳ ಒಂದು ಏನಂತೀವಿ ಕಠಿಣ ಪರಿಶ್ರಮ ಇದ್ದಷ್ಟು ನಿಮಗೆ ಬೇಗ ಹತ್ರ ಆಗ್ತಾ ಹೋಗ್ತಾರೆ. ಮೇನ್ ಆಗಿ ಡಿಸಿಪ್ಲಿನ್ ಇರ್ಬೇಕು. ಮೋಟಿವೇಶನ್ ಏನೋ ಒಂದ್ 10 ನಿಮಿಷ 15 ನಿಮಿಷ ಬರುತ್ತೆ, ಮೇಲೆ ಹೋಗ್ತೀವಿ ಕೆಳಗಡೆ ಬರ್ತೀವಿ. ಬಟ್ ಯಾರು ಡಿಸಿಪ್ಲಿನ್ ಮೇಂಟೈನ್ ಮಾಡ್ತಾರಲ್ಲ ಅವರು ಇದನ್ನ ಸಾಧ್ಯ ಮಾಡಕ್ ಸಾಧ್ಯ. ಅಂದ್ರೆ ಲೈಕ್ ಒಂದು ಗೌರ್ಮೆಂಟ್ ಎಕ್ಸಾಮ್ ತಗೊಳಕ್ ಸಾಧ್ಯ. ಸೊ ಅದೇ ತರಾನೇ ಬಹಳಷ್ಟು ಜನ ಅನ್ಕೊಂಡವ್ರಿಗೆ ಆ ಡಿಸಿಪ್ಲಿನ್ ಆಗ್ಬೇಕಂದ್ರೆ ಒಬ್ರು ಯಾರಾದ್ರೂ ಹೇಳ್ಬೇಕು, ನೋಡಪ್ಪ ಇಲ್ಲಿ ಮೇನ್ ಏನ್ ಹೇಳಪ್ಪ ಟಾರ್ಚರ್ ಅಂದ್ರೆ ಬಡಿಯೋದು ಅಂತಲ್ಲ, ಅಷ್ಟೊಂದು ಬಡಿಯೋದಿಲ್ಲ ಎಲ್ರಿಗೂ. ಸೊ ಏನಪ್ಪಾ ಅಂತಂದ್ರೆ ಲೈಕ್ ಹೋಗ್ತಾ ಹೋಗ್ತಾ ಈ ನೋಡಪ್ಪ ಬೆಳಗ್ಗೆ 9 ಗಂಟೆ ಬರ್ಬೇಕಾದ್ರೆ 8 ಗಂಟೆ ಬರ್ಬೇಕಾದ್ರೆ 8 ಗಂಟೆಗೆ ಬರ್ಬೇಕು, ಈ ತರ ಸಂಜೆ ಹೋಗ್ಬೇಕಾದ್ರೆ ಸಂಜೆ. ಅಂದ್ರೆ ಒಂಥರ ಸ್ಕೂಲ್ ತರ ಎನ್ವೈರನ್ಮೆಂಟ್ ನೋಡ್ತೀರಾ ನೀವು. ಅಂದ್ರೆ ತಿದ್ದಿ ತೀಡಿ ಎಲ್ಲಾನು ಹೇಳಿ ನಾಳೆ ಅನ್ಕೋತಿರ್ತಾರೆ ಇದೇ ತರ, ಅಯ್ಯೋ ಇಷ್ಟು ಚೆನ್ನಾಗಿತ್ತಲ್ಲ, ಒಂದು ಎಕ್ಸ್ಪೀರಿಯನ್ಸ್ ಮಾಡ್ತಾರೆ. ಯಾಕಂದ್ರೆ ಬಹಳಷ್ಟು ಜನಕ್ಕೆ ಅದೇ ಅಲ್ವಾ ಜೀವನದಲ್ಲಿ, ಏನಂತಾರೆ ಒಂದು ಅಚೀವ್ಮೆಂಟ್ ಮಾಡಿದ್ಮೇಲೆ ನಮ್ಮ ಹಿಂದ್ಗಡೆ ಒಂದು ಹಾದಿ ನೋಡಿದಾಗ ಇಷ್ಟೊಂದೆಲ್ಲ ಮಾಡಿದ್ನ ಅಂತ. ಯಾಕಂದ್ರೆ ಹೋಗ್ಬೇಕಾದ್ರೆ ಕಾಣಿಸಲ್ಲ ಅದು, ಒಂದು ಸರ್ಟೆನ್ ಸ್ಟೇಜ್ ಮುಟ್ಟಿದ ಮೇಲೆ ಗೊತ್ತಾಗತ್ತೆ, ಓ ಇಷ್ಟೆಲ್ಲ ನಾನು ಮಾಡಿದೆ, ಈ ತರ ಸಾಧ್ಯ ಆಯ್ತು ನಂದು, ಇಷ್ಟೆಲ್ಲ ನನಗೆ ಎಫರ್ಟ್ ಹಾಕಿದ್ರು ಅಂತ. ಸೊ ಆ ತರ ನೋಡ್ತೀರಾ. ಅಂಡ್ ಮೊರೆವರ ಹಾಗೆ ವ್ಯಾಲಿಡಿಟಿ ಕೂಡ ಅದೇ ತರ ಹೇಳಿದ್ರು. ಬಹಳಷ್ಟು ಜನ ಅಂತಿರ್ತಾರೆ ಅನ್ಲಿಮಿಟೆಡ್ ವ್ಯಾಲಿಡಿಟಿ ಏನಿದು ಊಟ ತರನ, ಈಗೆಲ್ಲ ಹೋಟೆಲ್ ಅಲ್ಲಿ ಕೊಡ್ತಾರ ಹಂಗೇನಪ್ಪ ಹಂಗೆ ಅನ್ಕೊಳ್ಳಿ. ಆದ್ರೆ ಇದು ಹೋಟೆಲ್ ಅಲ್ಲ, ನಿಮಗೆ ಜೀವನವನ್ನ ಅನ್ನ ಲೈಕ್ ಜೀವನಕ್ಕೆ ಅನ್ನ ಏನಂತ ಹೇಳ್ತೀವಿ ಕೊಡುವಂತ ಒಂದು ಕೆಲ್ಸಗಳಿಗೆ ನಾವು ನಿಮಗೆ ದಾರಿ ಮಾಡ್ಕೊಡ್ತಾ ಇರೋದು. ಅಂದ್ರೆ ನಿಮ್ಗೆ ಆ ಪೇಶನ್ಸ್ ಇತ್ತಂದ್ರೆ ನಾವು ಕೊಡಕ್ ರೆಡಿ ಇರ್ತೀವಿ, ನೀವು ತಗೊಳಕ್ ರೆಡಿ ಇರ್ಬೇಕಷ್ಟೇ. ಅಂದ್ರೆ ಅದು 2 ವರ್ಷ 3 ವರ್ಷ ಅಲ್ಲ, ಟಾರ್ಗೆಟ್ 1 ವರ್ಷ 1.25 ವರ್ಷದಲ್ಲೇ ಮಾಡ್ಕೋಬೇಕಂತಿರ್ಬೇಕು. ಅದಕ್ಕೆ ಕೊಡಕ್ ನಾವು ರೆಡಿ ಇರ್ತೀವಿ. ಅಂಡ್ ಮೋರೆವರ್ ಇನ್ನೊಂದು, ಉಚಿತವಾಗಿ ಬರ್ಬೋದು ನೀವು ಮೊದಲ 2 ದಿನ ಅಥವಾ 3 ದಿನಗಳ ಕಾಲ. ಯಾಕಂದ್ರೆ ಹಾಕೊಳ್ಳೋ ಬಟ್ಟೆನೆ ನಾವು ಟ್ರಯಲ್ ನೋಡ್ತೀವಿ, ಒಂದು 2-3 ತಿಂಗಳು ಹಾಕೊಳ್ಳೋ ಬಟ್ಟೆನೆ ಟ್ರಯಲ್ ನೋಡಿ ತಗೋತೀವಿ. ಅಂತದೊಂದು ಲೈಫ್ ಚೇಂಜ್ ಆಗುವಂತ ಜಾಬ್ಗಳಿಗೆ ಕೋರ್ಸ್ಗಳನ್ನ ಕೊಡ್ತಾ ಇದಾರೆ ಅಂತಂದ್ರೆ ನೀವು ಕೂಡ ಯಾಕೆ ಟ್ರಯಲ್ ನೋಡಬಾರ್ದು? ಯಾರೆಲ್ಲ ನೋಡ್ತಾ ಇರ್ತೀರಾ ಅವ್ರಿಗೂ ಕೂಡ ಅದೊಂದು ಸದುಪಯೋಗ ಅಂತ ಹೇಳ್ಬೋದು. ಎಸ್, ಹಾಗಾದ್ರೆ ಈ ಎಕ್ಸಾಮ್ ಅಥವಾ ಲರ್ನ್ ಆನ್ಲೈನ್ ಜರ್ನಿ ಅಂತ ಹೇಳ್ತಿರ್ಬೇಕಾದ್ರೆ ನಿಮ್ಮ ಯುಕೋ ಬ್ಯಾಂಕ್ ಏನು ಲೈಕ್ LBO ಎಕ್ಸಾಮ್ ಹೌದಾ? ಸೊ ಲೈಕ್ ನಾವು LBO ಎಕ್ಸಾಮ್ ಅನ್ನ ನೀವು ಕ್ಲಿಯರ್ ಮಾಡಿದೀರಾ, ಅಲ್ಲಿದ್ದಂತ ಒಂದು ಸ್ಟೇಜ್ಗಳು ಯಾವ ತರ ಸ್ಟೇಜ್ ಇತ್ತು ನಿಮಗೆ ಹೇಗ್ ಗೊತ್ತಾಯ್ತು LBO ಎಕ್ಸಾಮ್ ಈ ತರ ಇದೆ? ಅಂಡ್ ಮೋರ್ ಎವರ್ ನಿಮ್ಮ ಅಲ್ಲಿ ಅಪ್ರೋಚ್ ಹೆಂಗಿತ್ತು ಅದನ್ನ ತಿಳಿಸ್ಕೊಡ್ಬೋದಾ? LBO ಬಂದ್ಬಿಟ್ಟು ಇದು ಲೋಕಲ್ ಬ್ಯಾಂಕ್ ಆಫೀಸರ್ ಅಂತ ಹೇಳಿ, ಅಂದ್ರೆ ಮೂಲತಃ ಕರ್ನಾಟಕದವ್ರನ್ನೇ ಬಂದ್ಬಿಟ್ಟು ಕರ್ನಾಟಕದಲ್ಲಿ ಒಂದು 12 ಇಯರ್ಸ್ಗೆ ಆಫೀಸರ್ ಆಗಿ ಇಟ್ಕೋಬೇಕು ಅಂತ ಒಂದು ತಂದಿರುವಂತ ಒಂದು ಇದು ಪ್ರಾಜೆಕ್ಟ್ ಇದೆ ಆಕ್ಚುಲಿ. ಸೊ ಇದಕ್ಕೆ ಬಂದ್ಬಿಟ್ಟು ಏನ್ ಮಾಡಿದೆ, ಇನಿಷಿಯಲ್ ಆಗಿ ಬರೀ 35 ಪೋಸ್ಟ್ ಅಷ್ಟೇ ಇತ್ತು ಕರ್ನಾಟಕಕ್ಕೆ. ಅದರಲ್ಲಿ ಈಗ ಕ್ಯಾಸ್ಟ್ ವೈಸ್ ಅಂತ ತಗೊಂಡ್ರೆ ನಮ್ದು 9 ಪೋಸ್ಟ್ ಬರುತ್ತೆ. ಸೊ ಇದು ನೋಡಿದಾಗ ಇದು ಬಂದ್ಬಿಟ್ಟು January 5ನೇ ತಾರೀಕು ಬಂದ್ಬಿಟ್ಟು ನೋಟಿಫಿಕೇಶನ್ ಬಿಟ್ಟಿದ್ ನಮ್ಗೆ. ಅಪ್ಲಿಕೇಶನ್ ಹಾಕದ ಬೇಡ ಅಂತಾನೆ ಫಸ್ಟ್ ಬಂತು. ಯಾಕಂದ್ರೆ ಎಷ್ಟೋ ಲಕ್ಷಾಂತರ ಜನ ಎಕ್ಸಾಮ್ ಬರೀತಿರ್ತಾರೆ, ಅದ್ರಲ್ಲ 35 ಜನ ಎಲ್ಲಿ, ಅದ್ರಲ್ಲ ಕ್ಯಾಟಗರಿಯಿಂದ ದಾಟಿ ನಾವೆಲ್ಲಿ, ಬಿಡಪ್ಪ ಎಲ್ಲ ಅತಿರಥ ಮಾತ್ರ ಇರ್ತಾರೆ, ನಮ್ದು ಆಗೋದಿಲ್ಲ ಅನ್ಕೊಂಡ್ ಸರಿ ಹೋದ್ರೋಗ್ಲಿ 850 ರೂಪಾಯಿ ಅಪ್ಲಿಕೇಶನ್ ಅಲ್ವಾ, ಹಾಕೋಣ ಅಂತ ಅಪ್ಲಿಕೇಶನ್ ಹಾಕಿದ್ದು. ಸರಿ ಹಾಕಿ ಎಕ್ಸಾಮ್ ಡೇಟ್ ನೋಡಿದ್ರೆ February 24ಕ್ಕೆ ಇತ್ತು. ಕರೆಕ್ಟ್ February 23ಕ್ಕೆ ಬಂದ್ಬಿಟ್ಟು ನಂದು SBI ಕ್ಲರ್ಕ್ ಪ್ರಿಲಿಮ್ಸ್ ಇತ್ತು. ಆಮೇಲೆ ಅದಾಗಿ ಇನ್ನೊಂದು 3-4 ದಿನಕ್ಕೆ ಬಂದ್ಬಿಟ್ಟು ಇನ್ನೊಂದು NISL ಅಸಿಸ್ಟೆಂಟ್ ಬಂದ್ಬಿಟ್ಟು ಮೇನ್ಸ್ ಇತ್ತು. ಅದ್ರ ಮಧ್ಯದಲ್ಲಿ ಈ ಎಕ್ಸಾಮ್ ಬಂತು. ನಾನ್ ಅನ್ಕೊಂಡೆ ಇದು ಆಗುದಿಲ್ಲ ಮರ, ಹೆಂಗಿದ್ರು ಸುಮ್ನೆ ಸರಿ ಅಪ್ಲಿಕೇಶನ್ ಹಾಕ್ಬಿಟ್ಟಿದೀವಲ್ಲ, ಚೆನ್ನಾಗಿ ಬರ್ದ್ ಬರೋಣ ಅಂತೇಳಿ ಹೋಗಿ ಇದ್ ಮಾಡಿದಷ್ಟೇ. ಬಿಟ್ರೆ ಅಂದ್ರೆ ನಾವು ಯಾವತ್ತೂ ಜೀವನದಲ್ಲಿ ಅನ್ಕೊಂತೀವಿ, ನಾವ್ ಏನ್ ಅನ್ಕೊಂಡಿರಲ್ಲ ಅದೇ ನಮ್ಗೆ ಸಿಗುತ್ತದೆ ಜೀವನದಲ್ಲಿ. ನಾನ್ ನಿಜವಾಗ್ಲೂ ಹೇಳ್ತೀನಿ, ಅದು ಅನ್ಕೊಂಡಿರಲಿಲ್ಲ ಇದು ಆಗತ್ತೆ ಅಂತ. ಸರಿ ಬರ್ಬೇಕು, ಚೆನ್ನಾಗಿ ಮಾಡ್ಬೇಕು ಅಂತ ಇತ್ತು ಅಷ್ಟೇ, ಬಿಟ್ಬಿಟ್ರೆ ಆಗತ್ತೆ ಅಂತ ಅನ್ಕೊಂಡಿರಲಿಲ್ಲ. ಯಾಕಂದ್ರೆ ಇದಿದೆ ಕಮ್ಮಿ ಪೋಸ್ಟ್ ಅಲ್ವಾ. ಇದ್ರಲ್ಲಿ ಬಂದ್ಬಿಟ್ಟು ಎಲ್ಲ ಎಕ್ಸಾಮ್ ತರಾನೇ ಪ್ರಿಲಿಮ್ಸ್ ಮೇನ್ಸ್ ಅಂತ ಏನ್ ಇರೋದಿಲ್ಲ, ಬರೀ ಮೇನ್ಸ್ ಇಂಟರ್ವ್ಯೂ ಅಷ್ಟೇ ಇರುತ್ತೆ. ಮೇನ್ಸ್ ಅಲ್ಲಿ ಬಂದ್ಬಿಟ್ಟು ಮಾಮೂಲಿ ಆಪ್ಟಿ, ರೀಸನಿಂಗ್, GK, ಇಂಗ್ಲಿಷ್ 200 ಮಾರ್ಕ್ಸ್ ಇರುತ್ತೆ. ಸೊ ಇದು February 24ಕ್ಕೆ ಎಕ್ಸಾಮ್ ಆದ್ಮೇಲೆ April 21ಕ್ಕೆ ಬಂದ್ಬಿಟ್ಟು ರಿಸಲ್ಟ್ ಬಿಟ್ರು. ಅದ್ರಲ್ಲಿ ಒಂದು ಕ್ಲಿಯರ್ ಆಯ್ತು. ಅಂಡ್ ಅದೇ ತಿಂಗಳು 29ನೇ ತಾರೀಕು ಬಂದ್ಬಿಟ್ಟು ಇಂಟರ್ವ್ಯೂ ಇತ್ತು ಇದ್ರದ್ದು, ಬೆಂಗಳೂರಿನಲ್ಲ ಇಂಟರ್ವ್ಯೂ ಇತ್ತು. ಆಮೇಲೆ ಇಂಟರ್ವ್ಯೂ ಆದ್ಮೇಲೆ June 21ಕ್ಕೆ ಬಂದ್ಬಿಟ್ಟು ಇದಕ್ಕೆ ರಿಸಲ್ಟ್ ಬಿಟ್ರು. ಸೊ ಇನ್ ಬಿಟ್ವೀನ್ ಗ್ಯಾಪ್ ಅಲ್ಲಿ ಬಂದ್ಬಿಟ್ಟು ಈ ಎಕ್ಸಾಮ್ ಬಂದ್ಬಿಟ್ಟು ಲೈಕ್ ಇಂಟರ್ವ್ಯೂ ಟೈಮ್ ಇದೆಯಲ್ಲ, ಆ ಟೈಮ್ ನಾನು ನಿಜವಾಗ್ಲೂ ನೆನ್ಸ್ಕೊಳ್ಳೇಬೇಕು. ಲೈಕ್ ನಮ್ ಸರ್ಗಳು ಕೊಟ್ಟಂತ ಸಪೋರ್ಟ್ ಆಗಿರ್ಬೋದು. ಯಾಕಂದ್ರೆ ಮಧ್ಯದ 7 ದಿನ ಗ್ಯಾಪ್, ಆ 7 ದಿನ ಗ್ಯಾಪ್ ಅಲ್ಲಿ ನಂಗೆ ಇವತ್ತು ಚೆನ್ನಾಗಿ ನೆನಪಿದೆ. ವಿನಾಯಕ್ ಸರಿಗೆ ಹುಷಾರಿಲ್ಲ, ಬಹಳ ಜ್ವರ. ಆದ್ರೂ ಅವತ್ತು ದಿನ ಸಂಡೇ ಬಂದ್ಬಿಟ್ಟು ಇಡೀ ದಿನ ಅಂತ ಕೂತ್ಕೊಂಡು ನನಗೆ ಇಂಟರ್ವ್ಯೂ ತಗೊಂಡ್ರು ಅವರು.
ತಗೊಂಡಿಲ್ಲ ಸಚಿನ್ ಅವರೇ, ನನಗೆ ಹುಷಾರಿಲ್ಲ ಅಂದ್ರೂ ಪರವಾಗಿಲ್ಲ, ನಾಳೆ ನಿಮ್ಗೆ ಇಂಟರ್ವ್ಯೂ ಇದೆ, ಈ ಟೈಮಲ್ಲ ಮನೇಲಿ ಮಲ್ಕೊಂಡ್ರೆ ತಪ್ಪಾಗತ್ತೆ ಅಂದ್ಬಿಟ್ಟು ಅವ್ರ ಪಾಪ ಅವ್ರ ಹೆಲ್ತ್ನು ಕೂಡ ಸ್ಯಾಕ್ರಿಫೈಸ್ ಮಾಡಿ ಬಂದು ನನಗೆ ಇಂಟರ್ವ್ಯೂ ತಗೊಂಡ್ರೆ. ಅದೇನೋ ಅದ್ ಆಮೇಲೆ ಪ್ರವೀಣ್ ಸರ್ ಕೂಡ ದಿನಾ ನಮ್ಗೆ ಇಂಟರ್ವ್ಯೂ ತಗೊಂತಾ ಇದ್ರು. ಇಂಟರ್ವ್ಯೂ ತಗೊಂಡು ಮಾಕ್ ಇಂಟರ್ವ್ಯೂ ತಗೊಂಡು ಲೈಕ್ ನಮ್ಮನ್ನ ಎಷ್ಟಾಗುತ್ತೋ ಅಷ್ಟು ಮೌಲ್ಡ್ ಮಾಡ್ತಾ ಇದ್ರು. ಹೆಂಗ್ ನಾವು ಕೂತ್ಕೋಬೇಕು, ಹೆಂಗ್ ನಾವು ಬಟ್ಟೆ ಹಾಕಬೇಕು, ಟೈ ಹೆಂಗ್ ಹಾಕಬೇಕು ಅಂತೇಳಿ ಎಲ್ಲವೂ ಹೇಳ್ತಾ ಇದ್ರು. ಅಂಡ್ ಮೋರ್ ಓವರ್ ನನಗೆ ಆ ಕಡೆಗೆ ಫಾರ್ಮಲ್ಸ್ ಬಟ್ಟೆ ಕೂಡ ನಾನು ತಗೊಂಡಿರ್ಲಿಲ್ಲ. ಲಾಸ್ಟಿಗೆ ಇಂಟರ್ವ್ಯೂಗೆ ಇದ್ದಾಗ ಸಾಯಂಕಾಲ ಅವರೇ ಫೋನ್ ಮಾಡ್ಬಿಟ್ಟು 8 ಗಂಟೆಗೆ ಬಾರಪ್ಪ ಇಲ್ಲಿ ಅಂತ ಹೇಳಿ ಕರೆದ್ರು. ಅವರು ಮತ್ತು ಪ್ರವೀಣ್ ಸರ್ ವೈಫ್ ಇಬ್ರು ಬಂದು ಒಂದಲ್ಲ ಎರಡಲ್ಲ 3 ಬಟ್ಟೆ ಅಂಗಡಿ ತಿರುಗಾಡಿ ಪ್ರತಿಯೊಂದಕ್ಕೂ ಹಾಕೊಳ್ಳೋ ಶರ್ಟ್ ಹೆಂಗಿರ್ಬೇಕು, ಹಾಕೊಳ್ಳೋ ಗುಂಡಿ ಹೆಂಗಿರ್ಬೇಕು ಎಲ್ಲವೂ ಅವರು ಮತ್ತೆ ಅವ್ರ ವೈಫ್ ಪಾಪ ನಿಜವಾಗ್ಲೂ ನೆನ್ಸ್ಕೋಬೇಕು ನಾನು. ಅವ್ರು ಸೆಲೆಕ್ಟ್ ಮಾಡಿ ಸಚಿನ್ ಇದನ್ನ ಹಾಕೊಂಡೋಗೋ ಕಾನ್ಫಿಡೆಂಟ್ ಆಗಿರು ಅಂತ ಹೇಳಿ. ಇನ್ಸ್ಟಿಟ್ಯೂಟಿಗೆ ಬಂದ್ಮೇಲೆ ಇನ್ನ ಏನ್ ಮಾಡಿದ್ರು ಅಂದ್ರೆ, ಸಚಿನ್ ನೀನು ವಿನಾಯಕ್ ಸರ್ ಹತ್ರ ಅವ್ರ ಹತ್ರ ವಾಚ್ ಇತ್ತು, ಆ ವಾಚ್ ನನಗೆ ಕೊಡ್ಸಿದ್ರು. ಆಮೇಲೆ ಬೆಲ್ಟ್ ಬಂದ್ಬಿಟ್ಟು ಪ್ರವೀಣ್ ಸರ್ ಕೊಟ್ರು, ಶೂ ಬಂದ್ಬಿಟ್ಟು ಅಭಿಲಾಷ್ ಸರ್ ಕೊಟ್ರು. ಯಾಕಂದ್ರೆ ನೀವು ಹೊರಗಿಂದ ಏನು ಪರ್ಚೇಸ್ ಮಾಡಕ್ ಹೋಗ್ಬೇಡ, ಆಲ್ರೆಡಿ ಖರ್ಚು ಮಾಡ್ಬಿಡ್ತೆ, ಬಟ್ಟೆ ಮೇಲೆ ಆಲ್ರೆಡಿ ಒಂದ್ 200 ರೂಪಾಯಿ ಖರ್ಚು ಮಾಡಿದ್ಯಾ, ಶೂ ನಂದು ಹಾಕು ಅಂತೆಲ್ಲ ಕೊಟ್ಟು, ಆಮೇಲೆ ಅವರೇ ಒಂದ್ ಸೆಂಟ್ ಬಾಟ್ಲಿ ಕೊಟ್ಟಿದ್ದು ಹಾಕೊಂಡು ಹೋಗು ಅಂತ ಎಲ್ಲ ಹೇಳಿ. ಮೋಸ್ಟ್ಲಿ ನಂಗೆ ಕೆಲಸ ಅನ್ಸುತ್ತೆ ಅವದೆಲ್ಲ ಆ ಲಕ್ಗಳು ನಮ್ಗೆ ಹೊಡೆದಿರ್ಬೇಕು ನಾವು ಮೋಸ್ಟ್ಲಿ ಅವರ ಥಿಂಗ್ಸ್ ಗಳದಂತ ಅನ್ಸುತ್ತೆ. ಅಂಡ್ ಈ ತರ ಯಾರು ಮಾಡಲ್ಲ ರೀ, ಯಾರಿಗೆ ಅವ್ರಿಗೆ ನಮ್ಗೆ ಅಷ್ಟೆಲ್ಲ ಸಪೋರ್ಟ್ ಮಾಡೋದು ಅವಶ್ಯಕತೆ ಅವ್ರಿಗೆ ಇಲ್ಲ. ಯಾಕೆ ಮಾಡ್ಬೇಕು ಅವ್ರು, ಬಟ್ ಅವ್ರು ಮಾಡಿದ್ರು. ಅದ್ ನಾನು ನಿಜವಾಗ್ಲೂ ಸಾಯ ಗಂಟೆ ನೆನೆಸ್ತೀನಿ ನಿಜವಾಗ್ಲು. ಯಾಕಂದ್ರೆ ಅಂಡ್ ವಿನಾಯಕ್ ಸರ್ ಬಗ್ಗೆ ನಾ ಹೇಳಬೇಕು, ಲಕ್ಕಿ ಚಾರ್ಮ್ ನಿಜವಾಗ್ಲು. ಅದು ಏನೋ ಗೊತ್ತಿಲ್ಲ, ಭಗವಂತನ ಆಶೀರ್ವಾದ. ಅವ್ರು ಕೇಳಿದ ಕ್ವಶನ್ ಇಂಟರ್ವ್ಯೂಲಿ ಕೇಳ್ಬೇಕಾ? ನನಗೆ ಇರೋ 1 ವಾರದಲ್ಲಿ ನಾನು ಏನು ಪ್ರಿಪೇರ್ ಮಾಡಿರಲಿಲ್ಲ. ನನ್ನ ಡಾಕ್ಯುಮೆಂಟ್ಸ್ ಕೂಡ ನಂದು ಸರಿ ಇರ್ಲಿಲ್ಲ. 3-4 ಡಾಕ್ಯುಮೆಂಟ್ಸ್ ಇಂದ ನಾನು ಕೋರ್ಟಿಗೆ ಹೋಗಿ ಅಫಿಡೇವಿಟ್ ಎಲ್ಲ ಮಾಡಿಸ್ಕೊಂಡು ಬಂದು ಅದ್ರಲ್ಲೇ ಒಂದು 3-4 ಡೇಸ್ ಹೋಯ್ತು ನಂದು. ಇದ್ದಿದ್ದು 2-3 ದಿನದಲ್ಲಿ ಅದು ಏನೋ ಗೊತ್ತಿಲ್ಲ, ಇವ್ರ ಹತ್ರ ದೇವ್ರ ತರ ನಮ್ ನಿಜವಾಗ್ಲು. ಇವ್ರು ಏನೇನ್ ಕೇಳಿದ್ರು ಎಲ್ಲ ಅದನ್ನೇ ಕೇಳ್ಬಿಟ್ರು. ನಾವು ಎಲ್ಲ ಒಳ್ಳೆ ಚೆನ್ನಾಗಿ ಅದು ಕೇಳಿದ ಕ್ವಶನಿಗೆ ಮತ್ತೆ ಇವರೇ ನಮ್ಮನ್ನ ಏನ್ ಮಾಡಿದ್ರು, ಹಿಂಗೆ ಆನ್ಸರ್ ಹೇಳ್ಬೇಕಂತ ಹೇಳಿದ್ರು. ನಾವು ಅವ್ರು ಹೇಳಿದ್ರೆ ಅವ್ರು ಹೆಂಗ್ ಹೇಳ್ಕೊಟ್ರು ಹಂಗೆ ಪಡ ಹೇಳು, ಅವ್ರಿಗೆ ಫುಲ್ ಇಂಪ್ರೆಸ್ ಆಗ್ಬಿಟ್ರು ಅಲ್ಲಿ. ನಿಜವಾಗ್ಲು ದೇವ್ರೇ ಸರ್ ನೀವು ನಮ್ಗೆ ನೀವಾಗ್ಲಿ ಪ್ರವೀಣ್ ಸರ್ ಆಗ್ಲಿ ನಿಜವಾಗ್ಲು. ಅಂಡ್ ನಿಜವಾಗ್ಲು ನಂಗೆ ಗೊತ್ತಿಲ್ಲ, ಎಮೋಷನಲ್ ಆಗ್ಬಿಡ್ತೀನೇನೋ. ಯಾಕಂದ್ರೆ ರಿಯಾಲಿಟಿ ನನಗೆ ಗೊತ್ತಿಲ್ಲ. ನಾನೀಗ ಹೇಳೋದು ತುಂಬಾ ಜನರಿಗೆ ಏನು ಇವ್ರನ್ನ ಇಂಪ್ರೆಸ್ ಮಾಡೋದಕ್ಕೋಸ್ಕರ ಹೇಳ್ತೀನೇನೋ ಅಂತ ಅನ್ಸ್ಬೋದು. ಬಟ್ ನನ್ ಮನ್ಸಿಂದ ಹೇಳ್ತಿದ್ದೀನಿ ನಿಜವಾಗ್ಲು. ನಿಜವಾದ ಒಬ್ಬ ಲಕ್ಕಿ ಭಾಸ್ಕರ್ ಅಂದ್ರೆ ಇವರೇ ನೋಡಿ ಲಕ್ಕಿ ವಿನಾಯಕ್ ಸರ್. ಅಷ್ಟೊಂದು ದೊಡ್ಡ ಮಾತಾಗತ್ತೆ. ಯಾಕಂದ್ರೆ ನಮ್ಮ ಆಸ್ ಅ ಒಂದು ಟ್ರೈನರ್ ಆಗಿರೋಂತ ಕರ್ತವ್ಯನೇ ಅದು. ಆಸ್ ಅ ಒಂದು ಸ್ಟೂಡೆಂಟ್ ನಾವು ವಿದ್ಯಾರ್ಥಿಗಳನ್ನ ಏನಾದ್ರು ಕೋಚಿಂಗ್ ಇನ್ಸ್ಟಿಟ್ಯೂಟ್ ಬಂದಿರೋ ಅಂತಂದ್ರೆ ಲೈಕ್ ಒಂಥರ ಮಾನಿಟರಿ ತರ ನೋಡಿದ್ರೆ ಅದು ತಪ್ಪಾಗತ್ತೆ. ಒಂದು ಫೀಸ್ ಕಟ್ಟಿದಾರಪ್ಪ, 3 ತಿಂಗಳ ತನಕ ನಾನು ಟೀಚ್ ಮಾಡ್ಬೇಕು, ಅದಾದ್ಮೇಲೆ ಮುಗಿತಾರ ನಡೆಯಲ್ಲ. ಸೊ ಅವ್ರ ಕುಂದು ಕೊರತೆಗಳನ್ನ ಆಲಿಸಿ, ಯಾಕಂದ್ರೆ ಇನ್ಸ್ಟಿಟ್ಯೂಷನ್ ಆತರ ನಮಗೆ ಬಂದಿರೋಂತ ಹಾದಿ ಇದು. ಇನ್ಸ್ಟಿಟ್ಯೂಷನ್ ಯಾವತ್ತು ಏನಪ್ಪಾ ಅಂದ್ರೆ ಒಂದು ಎಥಿಕ್ಸ್ ಏನೋ ಎಷ್ಟೋ ಸಲ ಕೇಳಿರ್ತೀರ ನೀವು, ಒಂದು ಒಳ್ಳೆ ಸ್ಟೂಡೆಂಟ್ಸ್ ಓರಿಯೆಂಟೆಡ್ ಆಗಿ. ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಕೊಟ್ಟಿರ್ತೀವಿ, ಈಗ ಯೂಟ್ಯೂಬ್ ಅಲ್ಲಿ ಆಗಿರ್ಬೋದು ಅಥವಾ ಆಫ್ಲೈನ್ ಅಲ್ಲಿ ಆಗಿರ್ಬೋದು, ನೀವು ನೋಡ್ತಾ ಇರ್ತೀರಾ. ಹಾಗೆ ಇಂಟರ್ವ್ಯೂ ಕೂಡ ಅಷ್ಟೇ. ಇಂಟರ್ವ್ಯೂ ಪ್ರಿಪರೇಷನ್ಸ್ ಅಲ್ಲಿ ಬಹಳಷ್ಟು ವಿದ್ಯಾರ್ಥಿಗಳು ಅಂದ್ಕೋತಿರ್ತೀರಾ. ಆನ್ಲೈನ್ ಅಲ್ಲಿ ನಮ್ಮ ವಿದ್ಯಾರ್ಥಿಗಳು ಅಲ್ಲದೆ ಇರೋರ್ಗು ಕೂಡ, ನಮ್ಮ ವಿದ್ಯಾರ್ಥಿಗಳಲ್ಲ ಅವರು, ನಮ್ಮ ಲರ್ನರ್ಗೆ ಸಂಬಂಧ ಪಡೆದಿರೋ ವಿದ್ಯಾರ್ಥಿಗಳು ಕೂಡ ಎಷ್ಟೋ ಸಲ ಕನ್ಸಲ್ಟ್ ಮಾಡಿರ್ತಾರೆ, ಸರ್ ನೀವೇನಾದ್ರೂ ನಮ್ಮ ಇಂಟರ್ವ್ಯೂಗೆ ಸಜೆಸ್ಟ್ ಮಾಡ್ಬೋದಾ, ಹೆಲ್ಪ್ ಮಾಡ್ಬೋದಾ ಅಂತ. ಖಂಡಿತ. ಯಾಕಂದ್ರೆ ನೀವು ನಮಗ್ ದುಡ್ಡೇ ಕೊಡ್ಬೇಕಂತಿಲ್ಲ. ಯಾವಾಗಾರ ಈ ತರ ಇಂಟರ್ವ್ಯೂಗೆ ಅಥವಾ ಏನಾದ್ರು ಒಂದು ಹೆಲ್ಪ್ ಬೇಕತ್ವಾ ಈ ತರ ಏನಾದ್ರು ಕೇಳ್ಬೇಕಂದಾಗ ಜಸ್ಟ್ ನೀವು ಕನ್ಸರ್ನ್ ಮಾಡಿ ನಮ್ಮ ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನಮ್ಮನ್ನ ಅಪ್ರೋಚ್ ಮಾಡಿದ್ರು ಕೂಡ ನಿಮಗೆ ಅದ್ರ ಬಗ್ಗೆ ನಾವು ಹೆಲ್ಪ್ ಮಾಡಿರ್ತೀವಿ. ಯಾಕಂದ್ರೆ ಆ ಓರಿಯೆಂಟೆಡ್ ಅಲ್ಲಿ ನೋಡೋದು ನಾವು. ಓಕೆ, ಎಸ್, ಈ ತರ ಅವರ ಒಂದು ಇಂಟರ್ವ್ಯೂ ಬಗ್ಗೆ ಹೇಳಿದ್ರು, ಎಲ್ಲಾ ಜನ ಬಗ್ಗೆ ಹೇಳಿದ್ರು. ಅಂಡ್ ಇನ್ನೊಂದು ಹೇಳ್ಬೇಕು ಸರ್, ಇಂಟರ್ವ್ಯೂ ಪ್ರಕಾರ ಲೈಕ್ ನಾನು ಇನ್ನ ಚೆನ್ನಾಗಿ ನೆನಪಿದೆ, ನಾನು ಬೆಳಿಗ್ಗೆ 7:30ಗೆಲ್ಲ ಪ್ರವೀಣ್ ಸರ್ ಅವತ್ತು ಫೋನ್ ಮಾಡಿದ್ರು. ನಾನು ಅವ್ರು ಆಲ್ರೆಡಿ ಇಂಟರ್ವ್ಯೂ ಪ್ಯಾನಲ್ಗೆ ಹೋಗಿದ್ದೆ ಅಲ್ಲಿ. ಸಚಿನ್ ನಂಗೆ ನೈಟ್ ಎಲ್ಲ ನಿದ್ದೆ ಬಂದಿಲ್ಲ, ನಿಮ್ ಬೆಳಿಗ್ಗೆ ನಾ ವಿಶ್ ಮಾಡ್ಬೇಕಂತ ನಾನು ಕಾಯ್ತಾ ಇದ್ದೆ ಅಂತ ಪ್ರವೀಣ್ ಸರ್ ನಂಗೆ ಇದು ನೆನ್ಸ್ಕೋಬೇಕು. ಯಾಕಂದ್ರೆ ಒಂಥರ ತಂದೆ ಸ್ಥಳ ನಿಂತ್ಕೊಂಡು ಅಣ್ಣ ಸ್ಥಳ ನಿಂತ್ಕೊಂಡು ಅವತ್ತು ಫೋನ್ ಮಾಡಿದ, ಅದು ಮನ್ಸಿಗೆ ಮುಟ್ತು ನಂಗೆ. ಅಂಡ್ ಇಂಟರ್ವ್ಯೂ ಆದ್ಮೇಲೆ ನನಗೆ ಹೇಳಿ ನಾನು ಅದೇ ಕಾಯ್ತಾ ಇರ್ತೀನಿ ಅಂತೆಲ್ಲ ಅಂದ್ರು ಅವರು. ಇಂಟರ್ವ್ಯೂ ನಾನು ಬೆಳಿಗ್ಗೆ 8 ಗಂಟೆಗೆ ಹೋದ, ಸಾಯಂಕಾಲ 5 ಗಂಟೆ ಮುಗೀತು ಆ ಪ್ರೊಸೆಸ್ ಎಲ್ಲ ಮುಗಿಬೇಕಾರೆ. 5 ಗಂಟೆ ಆದ ತಕ್ಷಣ ಫಸ್ಟ್ ಫೋನ್ ಮಾಡಿದ್ದೆ ನಾನು ಪ್ರವೀಣ್ ಸರ್ಗೆನೆ. ಆದ ತಕ್ಷಣ ಬನ್ನಿ ಸಚಿನ್ ಏನಾಯ್ತು ಅಂತ ಕೇಳ್ದ. ನಾನು ಹೇಳ್ದೆ ಹಿಂಗೆ ಆಯ್ತು ಅಂತ ಫುಲ್ ಖುಷಿ ಆಗ್ಬಿಟ್ಟು, ಬನ್ನಿ ಸಚಿನ್ ಮಾತಾಡೋಣ, ನಾನು ಕಾಯ್ತಾ ಇರ್ತೀನಿ ಇನ್ಸ್ಟಿಟ್ಯೂಟ್ ಅಲ್ಲಿ ಅಂದ್ರು. KG ರೋಡ್ ಅಲ್ಲಿ ಇಂಟರ್ವ್ಯೂ ಇತ್ತು. KG ರೋಡ್ ಇಂದ ಮೇಸ್ಟಿಕ್ಕಿಗೆ ಎಷ್ಟು 2 ಕಿಲೋಮೀಟರ್ ನಡ್ಕೊಂಡೇ ಬಂದೆ. ನಾನು ಅಷ್ಟು ಖುಷಿ ಆಗ್ಬಿಟ್ಟಿತ್ತು. ಯಾಕಂದ್ರೆ ಇವ್ರು ಕೇಳಿದೆಲ್ಲ ಕ್ವಶನ್ ಕೇಳ್ಬಿಟ್ಟಿದ್ರಲ್ಲ, ಆನ್ಸರ್ ಚೆನ್ನಾಗಿ ಮಾಡಿದೆ ಅಂತ ಆ ಖುಷಿಗೆ ನೆಕ್ಸ್ಟ್ ಕಾಲೇ ವಿನಾಯಕ್ ಸರ್ಗೆ ಬೇರೆ ಅವಾಗ ಹುಷಾರಿಲ್ಲ. ಸಚಿನ ಟೆನ್ಷನ್ ಆಗ್ಬಿಟ್ಟಿದ್ದೆ, ನೀವೇನು ಯಾವಾಗ ಮಾಡ್ತೀರಾ ಅಂತ ಹೇಳಿ ಟೆನ್ಷನ್ ಆಗ್ಬಿಟ್ಟಿದ್ದೆ. ಇವಾಗ ನಂಗೆ ಸಮಾಧಾನ ಆಯ್ತು, ನಂಗೆ ಜ್ವರ ಎಲ್ಲ ಹೋದಂಗ ಆಯ್ತು ಅಂದ್ರು. ಪಾಪ ನಂಗೆ ಅದು ಬಹಳ ಖುಷಿ ಆಗ್ಬಿಡುತ್ತೆ ನನಗೆ ಅದೆಲ್ಲ ಕೇಳಿದಾಗ. ನಿಜವಾಗ್ಲು ಥ್ಯಾಂಕ್ ಯು. ಯಾಕಂದ್ರೆ ಇನ್ನೂ ಒಂದು ನೆನಪಿದೆ, ನಾನು ಯೂಶಲಿ ದೈವ ಭಕ್ತ.
ಇವ್ರದ್ದು ರಿಸಲ್ಟ್ ಬಂದಾಗಿನ ನಂಗೆ ನೆನಪಿದೆ ಇಲ್ಲಿ ಬೆಂಗಳೂರಲ್ಲಿ ಒಂದು ಆ ಪಾಪ ಆಂಜನೇಯ ಒಂದ್ 3 ಸುತ್ತು ಸುತ್ತದು ನಂದು ಇದು 1ನೇ ಸುತ್ತು ಸುತ್ತಿದೀನಿ. ಆಲ್ರೆಡಿ ಕಾಲ್ ಬಂತು ಸಾರ್ ಅಂತಂದ್ರು. ಗೊತ್ತಾಯ್ತು ವಿಷಯ ಆಗಿದೆ ಅಂತ ಸಂಜೆ 7 ಗಂಟೆಗೆ. ಅದೇನೋ ಗೊತ್ತಿಲ್ಲ, ಆಂಜನೇಯ ಇನ್ನೊಂದ್ಸಲ ಬರ್ತೀನಿ ನಿನ್ನ ಹತ್ರ ಇನ್ನೊಂದ್ 2 ಸುತ್ತು ಹೊಡ್ಯಕ್ಕೆ, ಆ ಖುಷಿ ತಡ್ಕೊಳಾಗದೆ ಮತ್ತೆ ಇನ್ಸ್ಟಿಟ್ಯೂಷನ್ ಬಂದು ಭೇಟಿ ಕೊಟ್ಟಿದ್ದೀನಿ. ಯಾಕಂದ್ರೆ ಆ ತರ ಒಂದು ಎನ್ವೈರ್ಮೆಂಟ್ ಇತ್ತಿಲ್ ಆಸ್ ಅ ಒಂದು ಕ್ಲಿಯರ್ ಮಾಡಿದ್ರಂತಲ್ಲ, ಎಷ್ಟೋ ಜನ ವಿದ್ಯಾರ್ಥಿಗಳು ಕ್ಲಿಯರ್ ಮಾಡ್ರು ಒಂದೊಂದು ಕೀ ರೋಲ್ ಇದಾವೆ, ಎಲ್ರಲ್ಲೂ ಒಂದೊಂದು ಎಮೋಷನ್ಸ್ ಗಳು ಆತರ ಒಂದು ಅಟ್ಯಾಚ್ಮೆಂಟ್ ಇರುವಂತ ಒಂದು ಇನ್ಸ್ಟಿಟ್ಯೂಷನ್ ತಪ್ಪಾಗ್ಲಾರ್ದಿತ್ತು. ಒಂದು ವಿದ್ಯಾರ್ಥಿಗಳು ಮತ್ತು ಗುರುವಿನ ಮಧ್ಯೆ ಇರುವಂತ ಒಂದು ಬಾಂಧವ್ಯ ಹೆಂಗೆ ನಾವು ಶಾಲೆಗಳಲ್ಲಿ ನೋಡ್ತೀವಿ, ಕಾಲೇಜ್ಗಳಲ್ಲಿ ನೋಡ್ತೀವಿ, ಅದೇ ತರ ಒಂದು ಈ ತರ ಇನ್ಸ್ಟಿಟ್ಯೂಷನ್ ಅಲ್ಲೂ ಕೂಡ ನೀವು ನೋಡಬಹುದು ಇದನ್ನ. ಓಕೆ, ಅಂಡ್ ಕಮಿಂಗ್ ಬ್ಯಾಕ್ ಟು ದ ಇಂಟರ್ವ್ಯೂ ಅಂತಂದಾಗ ನಿಮಗೆ ಅಲ್ಲಿ ಕ್ವಶನ್ಸ್ ಕೇಳಿದ್ರು ಅಂತ ಹೇಳಿದ್ರಿ. ಸ್ವಲ್ಪ ವಿದ್ಯಾರ್ಥಿಗಳು ಕಾಯ್ತಾ ಇರ್ತಾರೆ, ಸೊ ಏನ್ ಕೇಳಬಹುದು ಅಲ್ಲಿ ಬ್ಯಾಂಕಿಂಗ್ ಅಂದ್ರೆ ನನ್ನ ಕಡೆ ಅಂತ ಹೇಳಬಹುದು, ನಿಮ್ ಬಾಯಿಲೆ ಅಂದ್ರೆ ಏನೇನ್ ಕೇಳಿದ್ರಲ್ಲಿ ಕ್ವಶನ್ಸ್ ಗಳು, ಯಾವ ತರ ನೀವು ಆನ್ಸರ್ ಮಾಡಿದ್ರಿ, ಅದಕ್ಕೊಂದ್ ಸ್ವಲ್ಪ ಬ್ರೀಫ್ ಆಗಿ ಹೇಳ್ಬೋದಾ? ಮೇನ್ ಆಗಿ ಬಂದ್ಬಿಟ್ಟು ನಮ್ದು ಇಲ್ಲಿ ಇಂಟರ್ವ್ಯೂ ಅಲ್ಲಿ ನಮ್ದು ನಾಲೆಜ್ ಟೆಸ್ಟ್ ಮಾಡೋದಕ್ಕಿಂತ ನಮ್ ಪರ್ಸನಲಿ ಟೆಸ್ಟ್ ಮಾಡ್ತಾರೆ, PT ಅಂತ ಕರೀತಾರೆ ಅದನ್ನ. ಸೊ ನಾವೀಗ ನಮ್ ನಾಲೆಜ್ ಟೆಸ್ಟ್ ಅನ್ನೋದು ಎಕ್ಸಾಮ್ ಅಲ್ಲಿ ಮುಗ್ದೋಯ್ತು ಅದು. ಇವಾಗ ಇನ್ನೇನಿದು ನಾವು ಸಮಾಜದಲ್ಲಿ ಬಂದ್ಬಿಟ್ಟು ಕಸ್ಟಮರ್ಸ್ ಡೈರೆಕ್ಟ್ ನಾವು ಫೇಸ್ ಮಾಡ್ತಿರ್ತೀವಿ. ಈಗ ಅಲ್ಲಿ ನಾವು ಯಾವಾಗ ಹೆಂಗ್ ಹ್ಯಾಂಡಲ್ ಮಾಡ್ತೀವಿ, ಕಾನ್ಫಿಡೆಂಟ್ ನಾವು ಹ್ಯಾಂಡಲ್ ಮಾಡ್ತೀವಾ, ಕೋಪದಲ್ಲಿ ಹ್ಯಾಂಡಲ್ ಮಾಡ್ತೀವಾ, ಇಲ್ಲ ಹ್ಯಾಂಡಲ್ ಮಾಡಕ್ ನಮ್ ಕೈಲಿ ಆಗದೇ ಇಲ್ವಾ, ಅದನ್ನ ನಾವು ಟೆಸ್ಟ್ ಮಾಡ್ತಾರೆ. ಸೊ ಮೇನ್ ಆಗಿ ಬಂದ್ಬಿಟ್ಟು 4 ಜನ ಇದು ಇಂಟರ್ವ್ಯೂ ಪ್ಯಾನಲ್ ಅಲ್ಲಿ ನಮ್ ಬಂದ್ಬಿಟ್ಟು ಆನ್ಲೈನ್ ಇಂಟರ್ವ್ಯೂ ಮಾಡಿದ್ದು. ಒಬ್ರು ಬಂದ್ಬಿಟ್ಟು ಕೋಲ್ಕತ್ತಾದಿಂದ ಲೈವ್ ಅಲ್ಲಿ ಇದ್ರು, ಇನ್ನಿಬ್ರು ಬೆಂಗಳೂರಿಂದ ಲೈವ್ ಅಲ್ಲಿ ಇದ್ರು, ಇನ್ನೊಬ್ರು ಚೆನ್ನೈಯಿಂದ ಲೈವ್ ಅಲ್ಲಿ ಇದ್ರು. ಸೊ ನಮ್ ಮೋಡ್ ಆಫ್ ಕಮ್ಯುನಿಕೇಶನ್ ಬಂದ್ಬಿಟ್ಟು ಇಂಗ್ಲಿಷ್ ಅಲ್ಲಿ ಇತ್ತು ನಮ್ಗೆ. ಸೊ ನಾವು ಮೇನ್ ಬಂದ್ಬಿಟ್ಟು ಇಲ್ಲಿ ಏನ್ ಪ್ಲಸ್ ಪಾಯಿಂಟ್ ಆಯ್ತು ಅಂದ್ರೆ ನಮ್ ಇಂಗ್ಲಿಷ್ ಅಲ್ಲಿ ಇಂಟರ್ವ್ಯೂ ತಗೊಂಡಿದ್ರು ಇಲ್ಲಿ. ಸೊ ನಮ್ಗೆ ಸರಾಗವಾಗಿ ಮಾತಾಡೋಕೆ ನಮ್ಗೆ ಅವಕಾಶ ಸಿಕ್ತು. ಅಲ್ಲಿ ಹೋದಾಗ ಬಂದ್ಬಿಟ್ಟು ನಾವು ಬೇಸಿಕ್ ಕ್ವಶನ್ ಕೇಳೋದು, ನಮ್ಗೆ ಏನು ತುಂಬಾ ಡಿಫಿಕಲ್ಟ್ ಕ್ವಶನ್ ಕೇಳೋದಿಲ್ಲ, ಯಾಕಂದ್ರೆ ನಮ್ಗೆ ಏನು ಗೊತ್ತಿರೋದಿಲ್ಲ. ಬೇಸಿಕ್ ಆಗಿ ನಮ್ಗೆ ಹೋದಾಗ ಏನಿರುತ್ತೆ, ನೆಫ್ಟ್, RTGS, IRPS, ಆಮೇಲೆ ಇಂಥವೆಲ್ಲ ಬೇಸಿಕ್ ಕ್ವಶನ್ ಕೇಳ್ಬಿಟ್ಟು ನಮ್ ಬಗ್ಗೆ ಕೇಳ್ತಾರೆ, ನಮ್ ಜೀವನದ ಬಗ್ಗೆ ಕೇಳ್ತಾರೆ. ಫಸ್ಟ್ ಆಫ್ ಆಲ್ ನಮ್ ಊರು ಯಾವ್ದು, ಸೊ ನಮ್ ತಂದೆ ತಾಯಿ ಏನ್ ಮಾಡ್ತಾರೆ, ತಂದೆ ತಾಯಿ ಏನ್ ಕೆಲಸ ಮಾಡ್ಕೊಂಡಿದ್ದಾರೆ, ಆಮೇಲೆ ತಂದೆ ತಾಯಿ ಮಾಡುವಂತ ಕೆಲಸನ ನಾವು ಬಂದ್ಬಿಟ್ಟು ಯಾವತ್ತು ತುಂಬಾ ಗೌರವದಿಂದ ಹೇಳ್ಬೇಕು, ಅದನ್ನ ಫಸ್ಟ್ ನೋಡ್ತಾರೆ. ಯಾಕಂದ್ರೆ ತಂದೆ ತಾಯಿ ನಾವು ಎಷ್ಟು ಗೌರವ ಕೊಡ್ತೀವೋ, ನಾವು ಕೆಲಸ ಮಾಡೋ ಸಂಸ್ಥೆ ಕೂಡ ನಾವು ಅಷ್ಟೇ ಗೌರವದಿಂದ ನಾವು ನೋಡ್ತೀವಿ. ಅಂಡ್ ಮೇನ್ ಆಗಿ ಬಂದ್ಬಿಟ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು, ನಮ್ಗದು ಗೊತ್ತಿಲ್ವಾ ಸರ್, ನನಗೆ ಗೊತ್ತಿಲ್ಲ, ನಾನ್ ಆಮೇಲೆ ಕಲ್ತ್ಕೊಂತೀನಿ ಇದ್ ಬಗ್ಗೆ ಅಂತ ಹೇಳ್ಬೇಕು. ಗೊತ್ತಿದೆ ನಮ್ಗೆ ಒಳ್ಳೆ ಕಾನ್ಫಿಡೆಂಟ್ ಆಗಿ ನಾವು ಹೇಳ್ಬೇಕು. ಅಂಡ್ ಇಲ್ಲೇನಾಯ್ತು ಅಂದ್ರೆ ನಮ್ಗೆ ಕರೆಕ್ಟ್ ಆಗಿ ಹೇಳ್ಕೊಟ್ಟಿದ್ರು ಎಲ್ಲಾ ಕ್ವಶನ್ಗೂ ಎಷ್ಟೆಷ್ಟು ಹೇಳ್ಬೇಕು ಅಂತ. ನಾನು ಎಲ್ಲಾ ಕ್ವಶನ್ 3 ಪಾಯಿಂಟ್ ಕಲ್ತ್ಕೊಂಡಿದ್ದು. ಆ 3 ಪಾಯಿಂಟ್ ಫುಲ್ ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಟೆ. ಎಷ್ಟು ಕಾನ್ಫಿಡೆಂಟ್ ಆಗಿ ಹೇಳ್ಬಿಟ್ಟೆ ಅಂದ್ರೆ ಇನ್ನೊಂದು 30 ಪಾಯಿಂಟ್ ಕೇಳಿದ್ರೆ ನಾ ಹೇಳ್ತೇನೆ ಒಂದು ಲೆವೆಲ್ಗೆ ಫುಲ್ ಸರ್ ದಟ್ಸ್ ಈಸ್ ವಾಟ್ ಬಿಗ್ ಹ್ಞೂ ಅಂತ ಹೇಳಿ ಎಲ್ಲ ಹೇಳಿ ಹಂಗೆ ಇದ್ ಮಾಡಿದೆ. ಅಂಡ್ ಎಲ್ಲಕ್ಕಿಂತ ಹೆಚ್ಚಾಗಿ ನೋಡೋದು ಕಾನ್ಫಿಡೆನ್ಸ್ ನ ಕರೆಕ್ಟ್ ಆಗಿ ಕಾನ್ಫಿಡೆಂಟ್ ಆಗಿ ಹೇಳ್ಬೇಕು. ಅಂಡ್ ನಮ್ ಪ್ರೀವಿಯಸ್ ಬ್ಯಾಕ್ ಗ್ರೌಂಡ್ ಕೇಳ್ತಾರೆ, ಪ್ರೀವಿಯಸ್ ಬ್ಯಾಕ್ ಗ್ರೌಂಡ್ ನ ಯಾಕೆ ಬಿಟ್ ಬಂದೆ ಕೇಳ್ತಾರೆ, ಅಂಡ್ ಬ್ಯಾಂಕಿಂಗ್ ಯಾಕೆ ಬರ್ತೀಯ ಅಂತ ಕೇಳ್ತಾರೆ. ಸೊ ಅದಕ್ಕೆಲ್ಲ ನಾವು ರೆಡಿ ಆಗಿರ್ಬೇಕು ಅದ್ರಲ್ಲಿ. ಅಂಡ್ ಮೋರ್ ಓವರ್ ಅಷ್ಟೇ ಪ್ರಚಲಿತವಾಗಿ ನಮ್ಗೆ ಏನ್ ಗೊತ್ತು ಬ್ಯಾಂಕಿಂಗ್ ಬಗ್ಗೆ, ಬ್ಯಾಂಕಿಂಗ್ ಅಂದ್ರೆ ಏನು, ಬ್ಯಾಂಕಿಂಗ್ ಜನರ ಜೀವನದಲ್ಲಿ ಯಾವ ತರ ಎಫೆಕ್ಟ್ ಆಗುತ್ತೆ, ಅಂಡ್ ಅಷ್ಟೇ. ತುಂಬಾ ಏನ್ ಮಾಡಿಲ್ಲ. ನನಗೆ ಬೇರೆಯವರಿಗೆಲ್ಲ 15 ನಿಮಿಷ ಏನು ತಗೊಂಡಿದ್ರು ಇಂಟರ್ವ್ಯೂ, ನನಗೆ ಕರೆಕ್ಟ್ ಆಗಿ 6 ನಿಮಿಷ 30 ಸೆಕೆಂಡ್ ಅಲ್ಲಿ ಟೈಮರ್ ಇಟ್ಬಿಟ್ಟು ಹೇಳೋಗಿದ್ದೆ ಹುಡುಗರ ಹತ್ರ. ಬೇರೆ ಕೂತ್ಕೊಂಡಿರ್ತಾರೆ ಅವ್ರ ಹತ್ರ ಹೇಳಿದೆ ಎಷ್ಟೊತ್ತಾಗುತ್ತೆ ಟೈಮರ್ ಇಡಿ ಅಂತ ಹೇಳಿದ್ದೆ. ಕರೆಕ್ಟ್ ಆಗಿ 6 ನಿಮಿಷ ಇತ್ತು ನನ್ನ ಇಂಟರ್ವ್ಯೂ. ಸೊ ಈ ತರ ಇಂಟರ್ವ್ಯೂ ಅಲ್ಲಿ ಹಲವಾರು ಪ್ರಶ್ನೆಗಳಲ್ಲಿ ಮೇನ್ ಆಗಿ ಹೇಳಿದಾಗೆ ನಮ್ಮ ನಾಲೆಜ್ ಗಿಂತ ಅಲ್ಲಿ ನಮ್ಮ ಒಂದು ಯಾವ ತರ ರಿಯಾಕ್ಟ್ ಮಾಡ್ತೀವಿ, ಗೊತ್ತಿದ್ದಕ್ಕೂ ಹೆಂಗ್ ರಿಯಾಕ್ಟ್ ಮಾಡ್ತೀವಿ, ಗೊತ್ತಿಲ್ಲದೆ ಇರೋದಕ್ಕೂ ರಿಯಾಕ್ಟ್ ಮಾಡ್ತೀವಿ, ಆನ್ಸರ್ ಯಾವ ತರ ಮಾಡ್ತೀವಿ, ಇದ್ರ ಮೇಲೆ ನಡೆಯುವಂತ ಒಂದು ಇಂಟರ್ವ್ಯೂ ಆಗಿರುತ್ತೆ. ಅದರಲ್ಲಿ ಏನಿಲ್ಲ, ತಲೆ ಕೆಡ್ಸ್ಕೊಬೇಡಿ. ಇನ್ನ ಕೂಡ ನಾನು ಈಗ ಈ ವಿಡಿಯೋ ಮುಖಾಂತರ ಹೇಳೋದೇನಂತಂದ್ರೆ, ಇನ್ನ ಅವಕಾಶ ಕೊಡ್ತಾ ಇದೀವಿ. ಯಾವ್ದು ಯಾರಾದ್ರೂ ವಿದ್ಯಾರ್ಥಿಗಳು ಇಂಟರ್ವ್ಯೂ ಪ್ರಿಪೇರ್ ಆಗ್ತಾ ಇದಾರೆ ಅಂತಂದ್ರೆ, ಅವ್ರಿಗೆ ಮಾಕ್ ಇಂಟರ್ವ್ಯೂ ಬೇಕು ಅಥವಾ ಸರ್ ನಾನು ಪ್ರಿಪೇರ್ ಆಗ್ಬೇಕಂದ್ರೆ ಖಂಡಿತ ಹೆಸಿಟೇಟ್ ಮಾಡ್ಕೊಳ್ಬೇಡಿ. ನಂಬರ್ ಇರುತ್ತೆ, ಆಫೀಸ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ಖಂಡಿತ ನಾವು ನಿಮಗೆ ಹೆಲ್ಪ್ ಮಾಡ್ತೀವಿ. ನಿಮ್ಮ ಒಂದು ಲಾಸ್ಟ್ ಇಂಟರ್ವ್ಯೂ ಪ್ರಿಪರೇಷನ್ಸ್ಗೆ ಏನೇನ್ ಆಗ್ಬೇಕೇನಿಲ್ಲ, ಈಗ SBI PO ಬಿಟ್ಟಿದ್ದಾನೆ ಅಥವಾ ಬೇರೆ ಬೇರೆ ಎಕ್ಸಾಮ್ಸ್ ಗಳು ಇಂಟರ್ವ್ಯೂ ನಡೀತಾನೆ ಇರುತ್ತೆ, LBO ಪೋಸ್ಟ್ ಗಳು ಬರುತ್ತೆ. ಅದು ಯಾರೆಲ್ಲ ಪ್ರಿಪೇರ್ ಆಗ್ತಿದ್ರ ಖಂಡಿತ ನಾವು ನಿಮಗೆ ಸಹಾಯ ಮಾಡೇ ಮಾಡ್ತೀವಿ. ಓಕೆ, ಸೊ ಹಾಗೆ ಇಂಟರ್ವ್ಯೂ ಬಗ್ಗೆ ನೀವು ಹೇಳ್ತಾ ಇದ್ರಿ, ಈ ತರ ಇತ್ತು ಎಲ್ಲಾನು ಕೂಡ ಒಂದು ನಿಮ್ಮ ಬ್ಯಾಕ್ ಗ್ರೌಂಡ್ ಆಗಿರ್ಬೋದು, ಇಂಟರ್ವ್ಯೂ ಪ್ರಿಪರೇಷನ್ಸ್ ಅಲ್ಲಿ ಏನೇನೆಲ್ಲ ನಡೆಸಿದ್ರಿ ಅಂತ ಹೇಳಿದ್ರಿ. ಓಕೆ, ಇವಾಗ ನೀವು ಯುಕೋ ಬ್ಯಾಂಕ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದೀರಾ. ಸೊ ಈಗ ಆಸ್ ಅ ಸ್ಟೂಡೆಂಟ್ ಇಂತ್ರ ವರ್ಕಿಗೆ ಹೋಗಿದ್ದೀರಾ, ಹೆಂಗಿದೆ ಆ ಜರ್ನಿ ನಿಮ್ದು? ತುಂಬಾ ಚೆನ್ನಾಗಿದೆ ಸರ್. ಲೈಕ್ ಒಂಥರ ಕಂಡಂತ ಗನ್ಸ್ ಐ ಮೀನ್ ನೆರವೇರ್ತಲ್ಲಪ್ಪ ಅನ್ನೋಂತ ಖುಷಿ. ಇವಾಗ ತುಂಬಾ ಒಂದು ನಾವು ಯೂಟ್ಯೂಬ್ ಅಲ್ಲಿ ನಮ್ಗೆ ಸ್ವಲ್ಪ ನೆಗೆಟಿವ್ ಗೈಡೆನ್ಸ್ ಎಲ್ಲ ಮಾಡ್ತಾರೆ, ತುಂಬಾ ವರ್ಕ್ ಪ್ರೆಷರ್ ಇರುತ್ತೆ, ತುಂಬಾ ಹಂಗಾಗತ್ತೆ ಹಿಂಗಾಗತ್ತೆ. ಏನ್ ವರ್ಕ್ ಪ್ರೆಷರ್ ಏನು ಇರೋದಿಲ್ಲ. ವರ್ಕ್ ಪ್ರೆಷರ್ ಯಾರಿಗೆ ಆಗುತ್ತೆ ಗೊತ್ತಾ, ಬರುವಂತ ಕಸ್ಟಮರ್ಸ್ ನ ಬಂದ್ಬಿಟ್ಟು ಯಾರು ಬರ್ತಾರೆ ಬ್ಯಾಂಕ್ ಅಲ್ಲಿ, ಏನಾದ್ರು ಒಂದು ಫಿನಾನ್ಷಿಯಲ್ ಪ್ರಾಬ್ಲಮ್ ಇದ್ದಾನೆ ಬರ್ತಾರೆ. ಆ ಸಮಸ್ಯೆ ನೀವು ಬಗೆಹರಿಸ್ಬೇಕು, ಅದೇ ನಿಮ್ ಕೆಲಸ. ಅದ್ರಲ್ಲಿ ಪ್ರೆಷರ್ ಏನಿದೆ, ಕೈ ತುಂಬಾ ಸಂಬಳ ಕೊಡ್ತಾರೆ, ನಮ್ಗೆ ಇರೋದಕ್ಕೆ ಮನೆ ಕೊಡ್ತಾರೆ, ಹೋಗಿ ಬರಕ್ಕೆ ಗಾಡಿ ಪೆಟ್ರೋಲ್ ಕೊಡ್ತಾರೆ, ಎಲ್ಲವೂ ಕೊಟ್ಟ ಮೇಲೆ ನಮ್ಮ ಹತ್ರ ಒಂದು 8 ಅವರ್ 10 ಅವರ್ ಕೆಲಸ ಮಾಡಿ ಅಂತಾರೆ ದಿನಕ್ಕೆ. ಅದನ್ನು ನಾವು ಆಡಕ್ಕಾಗಲ್ಲ ಪ್ರೆಷರ್ ಅಂತ ಹೇಳಿದ್ರೆ ನಾವು ಆ
ಏನಂತ ಹೇಳೋದು, ಇಷ್ಟು ವರ್ಷ ಪಟ್ಟಿದ ಕಷ್ಟಕ್ಕೆ ನಾವು ಕೊಡುವಂತ ಗೌರವ ಆದ್ರೆ ಏನ ಹೇಳಿ ನೀವೇ. ಸೊ ಏನು ತುಂಬಾ ಚೆನ್ನಾಗಿದೆ ಸರ್. ಬೆಳಿಗ್ಗೆ ಆರಾಮಾಗಿ 10 ಗಂಟೆಗೆ ಹೋಗ್ತೀವಿ, ಹೋದ ತಕ್ಷಣ ಕಸ್ಟಮರ್ಸ್ ಎಲ್ಲ ಬರ್ತಾರೆ, ತುಂಬಾ ರೆಸ್ಪೆಕ್ಟ್ ಕೊಟ್ಟು ಮಾತಾಡ್ತಾರೆ. ಅಂಡ್ ಇವತ್ತು ನೆನಪಿದೆ, ನಾನು ಫಸ್ಟ್ ಡೇ ಕ್ಯಾಬಿನ್ ಅಲ್ಲಿ ಕೂತ್ಕೊಂಡಾಗ ಒಬ್ಬ ಹೆಣ್ಮಗಳು ಒಳಗ್ ಬಂದ್ರು, ಚಪ್ಪಲಿ ಬಿಟ್ಬಿಟ್ಟು ಒಳಗ್ ಬಂದ್ರು. ಸೊ ಒಬ್ಬ ಬ್ಯಾಂಕರಿಗೆ ಅವ್ರು ಕೊಡುವಂತ ಗೌರವ ಅದು. ಅವತ್ತೇ ಅನ್ಸ್ತು ನನಗೆ, ಇಲ್ಲ ನಾವು ಇಡೋದು ಬಹಳ ಒಂದು ರೆಸ್ಪಾನ್ಸಿಬಲ್ ಪೊಸಿಷನ್ ಇದು. ಸೊ ಅದಕ್ಕೆ ನಾ ಯಾರೇ ಕಸ್ಟಮರ್ ಬಂದು ಫಸ್ಟ್ ಕೂತ್ಕೊಳ್ಳಿ ಅಂತ ಹೇಳ್ತೀನಿ, ಅದು ಯಾರೇ ಆಗಿರ್ಲಿ, ಅವ್ರು BBMP ಅಲ್ಲಿ ಕೆಲಸ ಮಾಡೋರಾಗಿರ್ಲಿ, ದೊಡ್ಡ ಬಿಸ್ನೆಸ್ ಮ್ಯಾನ್ ಆಗಿರ್ಲಿ, ಫಸ್ಟ್ ಕೂತ್ಕೊಳ್ಳಿ, ಹಾ ಏನ್ ಸಮಸ್ಯೆ, ಓಕೆ ಮಾತಾಡ್ಬೇಕು ಅಷ್ಟೇ. ಅಂಡ್ ಮಾತಾಡಿ ಅವ್ರಿಗೆ ನಾವು ಸಮಸ್ಯೆ ನಾವು ಕ್ಲಿಯರ್ ಮಾಡಿ ಕೊಟ್ರೆ ನಮ್ಮಂತರ ದೇವ್ ತರ ನೋಡ್ತಾರೆ, ನಮಸ್ಕಾರ ಅಂತಾರೆ, ಸರ್ ಮನೆಗೆ ಬನ್ನಿ ಅಂತಾರೆ, ಇಲ್ಲ ಅವ್ರ ಮನೆ ಫಂಕ್ಷನ್ ಇದ್ರೆ ತಂದು ಇನ್ವಿಟೇಷನ್ ಕಾರ್ಡ್ ತಂದು ಕೊಡ್ತಾರೆ, ಒಂಥರ ನಮ್ಮನ್ನ ಒಂಥರ ಫ್ಯಾಮಿಲಿ ತರ ಟ್ರೀಟ್ ಮಾಡ್ತಾರೆ. ಸೊ ಇಷ್ಟೆಲ್ಲ ಒಂದು ಖುಷಿ ಕೊಡುವಂತ ಒಂದು ಜಾಬ್ ಇದು. ನಾ ಪ್ರತಿಯೊಬ್ಬರಿಗೆ ಹೇಳ್ತೀನಿ, ಬನ್ನಿ ಈ ತರ ಜಾಬಿಗೆ ಬನ್ನಿ. ಅಂಡ್ ಯೂಟ್ಯೂಬ್ ಅಲ್ಲಿ ಹೇಳಿದ್ರೆ ನಂಬೇಡಿ, ತುಂಬಾ ಚೆನ್ನಾಗಿದೆ, ಲೈಫ್ ತುಂಬಾ ಚೆನ್ನಾಗಿರುತ್ತೆ. ಎಸ್. ಸೊ ಹಾಗಾದ್ರೆ ನಿಮ್ಮ ಈಗ ಹೇಳಿದ್ರಿ, ಈಗ ಜಾಬ್ ಆದ್ಮೇಲೆ ಈ ತರ ಎಕ್ಸ್ಪೀರಿಯನ್ಸ್ ಹೇಳಿದ್ರಿ, ಆದ್ರೆ ಎಲ್ಲರಿಗೂ ಒಂದು ಆ ಮೂಮೆಂಟ್ ಕಾಯ್ತಿರ್ತಾರೆ ಗೊತ್ತಾ, ಒಂದು ಮೂಮೆಂಟ್ ಇರುತ್ತೆ. ಯಾವ್ದು, ನಾನು ಸುಮ್ನೆ ರ್ಯಾಂಡಮ್ ಆಗಿ ನಾರ್ಮಲ್ ಆಗಿರ್ತೀನಿ, ಒಂದ್ಸಲ ನನ್ನ ರಿಸಲ್ಟ್ ನೋಡಿದ ತಕ್ಷಣ ಒಂದು ಏನು ಎಂಜಾಯ್ಮೆಂಟ್, ಅಥವಾ ನಂದು ಇಷ್ಟು ವರ್ಷ ಪಟ್ಟಿರೋ ಎಫರ್ಟ್ ಏನಿದೆಯಲ್ಲ, ಅದಕ್ಕೆ ಒಂದು ಸಕ್ಸಸ್ಗೋಸ್ಕರ ಜಸ್ಟ್ ಆ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ನೋಡಿದ ತಕ್ಷಣ ಆ ಒಂದು ಖುಷಿ ಇರುತ್ತಲ್ಲ, ಅದ್ರ ಬಗ್ಗೆ ವ್ಯಕ್ತಪಡಿಸ್ಬೋದ? ಯಾವ ತರ ಇತ್ತು, ಹೆಂಗಿತ್ತು, ಏನ್ ಮಾಡ್ತಾ ಇದ್ರಿ ಆ ಟೈಮಲ್ಲಿ, ಹೇಗ್ ನೋಡಿದ್ರಿ ಆ ರಿಸಲ್ಟ್ ನ, ಲೈಕ್ ಫೈನಲ್ ರಿಸಲ್ಟ್ ನ, ಅಂಡ್ ಹೇಗಿತ್ತು ನಿಮ್ದು? ಲೈಕ್ ನನ್ನ ಜೀವನದಲ್ಲೇ ಒಂದು ಮುಖ್ಯವಾದ ದಿನ, ನಾನು ತುಂಬಾ ಹ್ಯಾಪಿಯೆಸ್ಟ್ ದಿನ ಅಂತ ಕೇಳಿದ್ರೆ ಅದು ಜೂನ್ 21ನೇ ತಾರೀಕು ಸಾಯಂಕಾಲ 7 ಗಂಟೆ ರಿಸಲ್ಟ್ ಬಂದಂತ ಆ ಒಂದು ಟೈಮ್ ಇದೆಯಲ್ಲ. ಕ್ರಿಕೆಟ್ ಆಡ್ಬಿಟ್ಟು ಯೂಶಲ್ ಆಗಿ ನಮ್ಮ ಲಾಲಲ್ಲೆಲ್ಲ ಕ್ರಿಕೆಟ್ ಆಡಕ್ ಹೋಗ್ತೀವಿ ನಾವು. ಆಡಿ ರಸ್ತೆಲ್ ಬರ್ತಾ ಇದ್ದು ನಾನ್ ಮತ್ತೆ ನಮ್ಮ ಫ್ರೆಂಡ್ ಸೂರ್ಯ ಅಂತ ಹೇಳಿ. ಸೊ ಬರ್ಬೇಕಾದ್ರೆ ಅಭಿಲಾಷ್ ಸರ್ ಫೋನ್ ಮಾಡಿ ರಿಸಲ್ಟ್ ಬಂದಿದೆ ಸ್ವಲ್ಪ ನೋಡು ಅಂತಂದ್ರು. ನನಗೆ ಅಲ್ಲೇ ಚಪ್ಪಲಿ ಎಲ್ಲ ಬಿಚ್ಬಿಟ್ಟು ಮಧ್ಯ ರೋಡಲ್ಲೇ ದೇವ್ರಿಗೆ ಕೈ ಮುಗಿತಾ ಇದ್ದೀನಿ, ಪೂರ್ವದಕ್ಕೆ ತಿಕ್ಕಕ್ಕೆ ತಿರುಗ್ಬಿಟ್ಟು ದೇವ್ರಿಗೆ ಕೈ ಮುಗಿತಾ ಇದ್ದೀನಿ, ದಯವಿಟ್ಟು ಇದನ್ನಾರು ಪಾಸ್ ಮಾಡ್ಸಪ್ಪ ನನ್ನ, ಸಾಕಾಗ್ಬಿಟ್ಟೈತ್ ನನಗೆ ಅಂತೇಳಿ. ನಾನೇ ನೋಡಕ್ ರಿಸಲ್ಟ್ ನೋಡಕ್ ಭಯ. ಸೂರ್ಯ ಸ್ವಲ್ಪ ರಿಸಲ್ಟ್ ತೆಗೆದು ನೋಡಪ್ಪ ಅಂತ PDF ತೆಗೆದು ನೋಡ್ತಾ ಇದ್ದ. ನನ್ನ ರೋಲ್ ನಂಬರ್ ಇವತ್ತು ನೆನಪಿದೆ, 58802867 ಇದೆ ನನ್ನ ರೋಲ್ ನಂಬರ್ ಯುಕೋ ಬ್ಯಾಂಕ್ ಅಲ್ಲಿ. ಆ ರೋಲ್ ಇದೆಯಾ ನೋಡು ಅಂದೆ, ಅವ್ನ್ ತೆಗೆದು ಚೇಟ ರಿಸಲ್ಟ್ ಐತೆ ಅಂದ್ಬಿಟ್ಟ. ನಾನು ತೆಗೆದು ನೋಡಿ ಆಯ್ತಪ್ಪ ಮುಗೀತಿ ಇನ್ನೆ. ಸಾಕಪ್ಪ ಜೀವನ ನಂಗೆ ಅವತ್ತು ಅನ್ಸ್ಬಿಟ್ಟಿತ್ತು. ಇವ್ರು ಹೇಳ್ತಾರೆ ಗೊತ್ತಾ, ಲೈಕ್ ಒಬ್ಬ ಬಸ್ರಿ ಆಗ್ದಿರೋ ಹೆಂಗಸಿ ಬಂದ್ಬಿಟ್ಟು ಅವ್ರು ಹೇಳ್ತಾಳೆ ಯಾವತ್ತು ಕೂಡ, ಒಂದ್ಸರಿ ನನಗೆ ಒಂದು ಮಗು ಆಗ್ಲಿ ನನಗೆ, ಆಮೇಲೆ ಬೇಕಾದ್ರೆ ನನ್ ಜೀವ ಬೇಕಾದ್ರೆ ನೀ ತಗೊಂಡ್ಬಿಡು ಅಂತ ಹೇಳ್ತಿರ್ತಾರೆ. ಯಾಕಂದ್ರೆ ಸಮಾಜ ಆ ರೀತಿ ಅವ್ರನ್ನ ಅಷ್ಟು ತುಳಿದ್ ಬಿಟ್ಟಿರುತ್ತೆ. ನನಗೂ ಕೂಡ ಹಂಗೆ ಅನ್ಸ್ಬಿಟ್ಟಿತ್ತು, ಯಪ್ಪ ಒಂದ್ ಎಕ್ಸಾಮ್ ನನ್ ಪಾಸ್ ಆಯ್ತಲ್ಲ ಸಾಕು, ನಾನ್ ಸತ್ರು ಚಿಂತೆ ಇಲ್ಲ, ಆ ತರ ಒಂದು ಫೀಲ್ ಬಂದ್ಬಿಟ್ಟಿತ್ತು ನನಗೆ. ಅಂತೂ ಗೆದ್ಬಿಟ್ನಪ್ಪ ಅನ್ಸ್ತು. ಅಂಡ್ ಅವಾಗ ನನಗೇನು ಇನ್ಸ್ಟಿಟ್ಯೂಟಿಗೆ ಓಡ್ ಬಂದ ತಕ್ಷಣ ಪಾಪ ಅಭಿಲಾಷ್ ಸರ್ ಫೋನ್ ಮಾಡಿ ಆಯ್ತಂದ ತಕ್ಷಣ ಫುಲ್ ಖುಷಿಯಾಗಿ, ಎಲ್ಲಿ ಪಾಪ ಅವರು ಓಡ್ ಬಂದು ತಪ್ಕೊಂಡು ನನಗೊಂಥರ ಅವ್ರ ಕಾಲಿಗೆ ಬಿದ್ಬಿಟ್ಟೆ ಇಮಿಡಿಯೇಟ್ ಆಗಿ. ಬಹಳ ಎಮೋಷನಲ್ ಮೂಮೆಂಟ್. ಸಚಿನ್ ಈಗ ಗೆದ್ಬಿಟ್ಟೆಲ್ಲ ಅಂತ ಅವ್ರಂದು. ಆಮೇಲೆ ನಂಗೆ ಇನ್ನ ಅವ್ರ ತಾಯಿ ಫೋನ್ ಮಾಡಿ ಹೇಳಿದ್ರು, ಏನಪ್ಪಾ ನೀನು ಪಾಸ್ ಆಗ್ಬಿಟ್ಟಿದ್ಯಾ, ನನ್ ಮಗ ಮನೇಲಿ ಕುಣಿತಾವನಪ್ಪ, ನನ್ ಮಗ ಇಲ್ಲಿ ಬಂದ್ಬಿಟ್ಟು ಶೂ ಕೂಡ ಬಿಚ್ಚಿಲ್ಲ, ಇನ್ನ ಕುಣಿತಾವನೆ ಅಂತ ಅಂದ್ರು. ಅದು ಬಹಳ ಎಮೋಷನಲ್ ಮೂಮೆಂಟ್ ಸರ್. ನಮ್ ತಂದೆ ತಾಯಿ ಪಾಪ ಕಣ್ಣೀರ್ ಹಾಕ್ಬಿಟ್ರು ಅವತ್ತು. ಅಂತಿಂತ ಗೆದ್ಬಿಟ್ಟಿಲ್ಲಪ್ಪ ಎಲ್ಲ. ಅದಕ್ಕಿಂತ ಹೆಚ್ಚಾಗಿ ನೀವು ಅದೇ ಕಾರಿಸಿದ್ದೆ ಆಂಜನೇಯನ ದೇವಸ್ಥಾನ ಆದ ತಕ್ಷಣ ಆಂಜನೇಯ ಆಮೇಲೆ ಬರ್ತೀನಪ್ಪ ನಾನು ಅಂತೇಳಿ ಓಡ್ ಬಂದ್ಬಿಟ್ರಿ. ಆಮೇಲೆ ನೀವು ಬಂದು ವಿಶ್ ಮಾಡಿದ್ದು ಎಲ್ಲ ಬಹಳ ಎಮೋಷನಲ್ ಮೂಮೆಂಟ್ ಸರ್. ಪ್ರತಿಯೊಬ್ಬರ ಜೀವನದಲ್ಲೂ ಆ ಮೂಮೆಂಟ್ ಫೀಲ್ ಮಾಡಿದಾಗಲೇ ಗೊತ್ತಾಗೋದು. ಎಲ್ಲ ನೆನಪಾಗ್ಬಿಡತ್ತೆ, ಆದಂತ ಅವಮಾನಗಳು, ಜನ ಅಂದಿದ್ದು, ಜೀವನದಲ್ಲಿ ಹಾಳಾಗೋಗ್ತೇನೆ ಅಂತ ಹೇಳಿದ್ದು. ಆ ಹಾಳಾಗೋಗ್ತೇನೆ ಅಂತ ಹೇಳಿದ್ರೆ ಫೋನ್ ಮಾಡ್ಬಿಟ್ಟು, ನಾನಪ್ಪ ನಮಸ್ಕಾರ ಚೆನ್ನಾಗಿದ್ದೀನಪ್ಪ, ಪಾಸ್ ಆಯ್ತಂತ ಕಂಗ್ರಾಚುಲೇಷನ್ ಅಂತ ಹೇಳೋದು. ತುಂಬಾ ಒಂದು ಗ್ರೇಟ್ ಮೂಮೆಂಟ್ ಸರ್. ಥ್ಯಾಂಕ್ ಯು ಆ ಮೂಮೆಂಟ್ ನನಗೆ ಕೊಟ್ಟಿದ್ದಕ್ಕೆ. ಆ ಮೂಮೆಂಟ್ ನಾವು ಕೊಡೋದಕ್ಕಿಂತ ನೀವು ಪಡ್ಕೊಂಡಿದ್ದೀರಾ. ಯಾಕಂದ್ರೆ ಬಹಳಷ್ಟು ವಿದ್ಯಾರ್ಥಿಗಳು ಹೇಳ್ತಾ ಇರ್ಬೋದು ಏನಂತಂದ್ರೆ, ನಾವು ದಾರಿ ತೋರಿಸ್ಬೋದು, ನೋಡ್ರಪ್ಪ ಈ ಕಡೆ ದಾರಿ ಇದೆ, ನಿಮ್ಗೆ ಕರ್ಕೊಂಡು ಹೋಗ್ಬೋದು ಒಂದು ಗೇಟ್ ತನಕ. ಅಂಡ್ ಮೋರೆವರ್ ನೀವು ಅಲ್ಲಿ ಏನಪ್ಪಾ ಅಂದ್ರೆ ಎಫರ್ಟ್ ಹಾಕಿ ಸಿಕ್ಕಾಪಟ್ಟೆ ಒಂದು ಸ್ಟ್ರಗಲ್ ಮಾಡಿರ್ತೀರಾ, ಸ್ಯಾಕ್ರಿಫೈಸ್ ಮಾಡಿರ್ತೀರಾ. ಯಾಕಂದ್ರೆ ನೀವು ನಿಮ್ ತಂದೆ ತಾಯಿ ಬಿಟ್ಟು ಬಂದಿರ್ತೀರಾ ಇಲ್ಲಿಗೆ ಓದೋದಕ್ಕೆ. ಯಾಕಂದ್ರೆ ನಾವು ಅದೇ ಹೇಳ್ತೀವಿ, ತಂದೆ ತಾಯಿಗಳ ಬಿಟ್ಟು. ಯಾಕೆ, ತಂದೆ ತಾಯಿಗಳ ಕನಸಿರುತ್ತೆ. ತಂದೆ ತಾಯಿಗೆ ಬೇಜಾರಾಗುತ್ತೆ ನೀವು ಗೌರ್ಮೆಂಟ್ ಎಕ್ಸಾಮ್ ತಗೊಂಡಿದ್ದೀರಾ ಅಂತ? ಯಾರಿಗೂ ಬೇಜಾರಾಗಲ್ಲ, ಎಲ್ಲರಿಗೂ ಬೇಡ ಅನ್ಬೋದು, ಏನಾರು ಒಂದು ಕೆಲಸ ಮಾಡನ್ಬೋದು. ಬಟ್ ಏನಾರ ಕೆಲಸ ಸಿಕ್ಕಿದೆ ಅಂತಂದ್ರೆ ನಾವ್ ಇಡೀ ಪ್ರಪಂಚದಲ್ಲೇ ಯಾರು ಸಿಗಲ್ಲ ತಂದೆ ತಾಯಿ ಅಷ್ಟು ಖುಷಿ ಅಷ್ಟು ಖುಷಿ ಪಡ್ತಾರೆ, ಅಷ್ಟು ಇಷ್ಟ ಪಡ್ತಾರೆ. ಅಂಡ್ ಮೋರೆವರ್ ಅವ್ರಿಗೆ ಒಂದು ಪ್ರೌಡ್ ಮೂಮೆಂಟ್. ಯಾಕಂದ್ರೆ ನೀವ್ ಹೇಳಿದ್ರಿ, ಈ ಜನ ತೆಗಳಿರೋ ಜನಗಳಿಂತರನೇ ಹೊಗಳಿಸ್ಕೊಳ್ಳೋದಂದ್ರೆ ಅದ ಸುಲಭದ ಮಾತಲ್ಲ.
ಈ ತೆಗಳಿಕೆಯನ್ನ ಅಥವಾ ಯಾರು ಅವಮಾನ ಮಾಡಿರ್ತಾರಲ್ಲ, ಎಷ್ಟ್ ಚೆನ್ನಾಗಿ ಹೇಳ್ತಾರೆ ಕನ್ನಡದಲ್ಲಿ, ಅವಮಾನ ಮಾಡಿಸ್ಕೊಂಡವ್ರ ಹತ್ರ ಸನ್ಮಾನ ಮಾಡಿಸ್ಕೊಳ್ಳೋದಂತಂದ್ರೆ ಒಂದ್ಸಲ ಶೇರ್ ಮಾಡಿದ್ರಿ ನೀವು ಎಲ್ಲೋ ಮೂಲೆಯಲ್ಲಿ ಕರಿದಿರೋಂತ ಫಂಕ್ಷನ್, ಕರಿತಾ ಇಲ್ಲದಿರೋ ಫಂಕ್ಷನ್ ಅಲ್ಲಿ ಮೊದಲನೇ ಸಾಲಲ್ಲಿ ಕೂರಕ್ ಒಂದು ಅವಕಾಶ ಕೊಟ್ಟು ಮೊದಲನೇ ಸಾಲಲ್ಲಿ ಒಂದು ರಿಸರ್ವ್ ಮಾಡಿ ಕೂರ್ಸೋಂತ ಒಂದು ಫಂಕ್ಷನ್, ಹೆಂಗಿತ್ತ ಮೂಮೆಂಟ್? ಲೈಕ್ ಅದ ಇಲ್ಲಿಂದ ರಿಸಲ್ಟ್ ಆಗಿ ನಾನು ಊರಿಗೆ ಹೋಗಿದ್ದ ದಿವಸ ಅವತ್ತು ಬೆಳಿಗ್ಗೆ ಹೋಗಿದ್ದೆ. ಸಾಯಂಕಾಲ ಒಂದು ಕಾರ್ಯಕ್ರಮ ಇತ್ತು, ಒಂದು ಯಕ್ಷಗಾನ ಕಾರ್ಯಕ್ರಮ. ಒಂದೇ ರೋ ಆ ಪಕ್ಕದಲ್ಲಿ ಬಂದ್ಬಿಟ್ಟು ನಮ್ಮ ಕೊಪ್ಪಳ ಜಿಲ್ಲೆ MLA MP, ಈ ಕಡೆ ಬಂದ್ಬಿಟ್ಟು ನಾನು ನಮ್ಮಪ್ಪ ವೈಟ್ ಶರ್ಟ್ ವೈಟ್ ಪಂಚ್ ಹಾಕೊಂಡು ಹಿಂಗ್ ಕುಂತ್ಕೊಂಡಿದ್ದೆ. ನಮ್ಮಪ್ಪ ಹಿಂಗ್ ಕುಂತು ಜಸ್ಟ್ ಹಿಂಗೆ ನನ್ ತೊಡೆ ಹಿಂಗ್ ತಟ್ಬಿಟ್ಟು ಹಿಂಗ್ ಜಸ್ಟ್ ಹಿಂಗ್ ನೋಡಿದ್ರು. ಅವ್ರ ಮುಗ್ದಲ್ಲ ಒಂದ್ ಪ್ರೌಡ್ ಮೂಮೆಂಟ್ ಇತ್ತಲ್ಲ, ಸಾಕಿ ಜೀವನ ಇನ್ನೇನು ಬೇಡ ಅನ್ಸ್ಬಿಡ್ತು ನನಗೆ. ಸೊ ಅದೆಲ್ಲ ಕೊಟ್ಟಿದ್ದು ಈ ಒಂದು ಗೌರ್ಮೆಂಟ್ ಜಾಬ್. ಅದಿಲ್ಲ ಅಂದ್ರೆ ನಾ ಎಲ್ಲೋ ಮೂಲೆ ಕೂರ್ಬೇಕಾಯ್ತು. ನಾನು ಆಕ್ಚುಲಿ ನಾನು ಕರಿತಾನೆ ಇರಲಿಲ್ಲ ಅಲ್ಲಿ. ಫಸ್ಟ್ ಆಫ್ ಆಲ್ ಕರೆದು ಬಿಟ್ಟು ಕೂರಿಸಿ ಸನ್ಮಾನ ಎಲ್ಲ ಮಾಡಿ ನಂಗೆ ಅನಿಸ್ತು, ಓಕೆ ಇಲ್ಲಿ ನಾವು ಗೆದ್ರೆ ಮಾತ್ರ ಜನ ನಮ್ಮನ್ನ ಜೈ ಅಂತಾರೆ, ಸೋತ್ರೆ ನಮ್ಮನ್ನ ಯಾರು ಮೂಸೋದಿಲ್ಲ. ಅದಕ್ಕೆ ಕಂಟಿನ್ಯೂಸ್ ಆಗಿ ಗೆಲ್ತಾನೆ ಇರ್ಬೇಕು ನಾವು, ಏನೇ ಆಗ್ಲಿ ಅಂತ, ಎಷ್ಟೇ ಕಷ್ಟ ಬರ್ಲಿ ಅಂತ ಅನಿಸ್ತು. ಮೆಮೊರೇಬಲ್ ಡೇ ಸರ್. ಇದೇ ವಿಶೇಷ, ಯಾಕಂದ್ರೆ ಇವ್ರೊಬ್ರೇ ಅಲ್ಲ, ನಮ್ಮಲ್ಲಿ ಯಾರೆಲ್ಲ ಈಗ ರೀಸೆಂಟ್ ಆಗಿ ನೋಡಿರ್ಬೋದು, ಅರ್ಚನಾ ಅವ್ರಾಗಿರ್ಬೋದು, ವಿನುತಾ ಆಗಿರ್ಬೋದು, ಅಥವಾ ಮಹೇಶ್ವರಿ, ಪ್ರವಚನ್, ಲೈಕ್ ಜಡ್ಡು ಅಂತ ಏನ್ ಕರಿತೀವಿ, ನಾಗೇಂದ್ರ ಆಗಿರ್ಬೋದು. ಸೊ ಎಲ್ಲಾರು ಯಾರೆಲ್ಲ ಈ ರೀಸೆಂಟ್ ಎಕ್ಸಾಮ್ ಪ್ರಿಪೇರ್ ಆಗಿದಾರಲ್ಲ, ಮುಗಿತಪ್ಪ ನನ್ನ ಫೈನಲ್ ಡೆಸ್ಟಿನೇಷನ್ ಅಂತ ಯಾರು ಇಲ್ಲ. ಅವ್ರು ಜಾಬ್ ಮಾಡ್ತಿರ್ಬೋದು, ಈಗ ಆಲ್ರೆಡಿ ಜಾಬ್ ಸಿಕ್ಕಿದೆ, ಬಟ್ ಅವ್ರ ಇನ್ನ ಪ್ರಿಪರೇಷನ್ ಮುಗಿಸಿಲ್ಲ ಅದಕ್ಕಿಂತ ಉನ್ನತ ಹುದ್ದೆಗಳು, ಲೈಕ್ RBI ಗ್ರೇಡ್ B ಆಗಿರ್ಬೋದು, ಅಥವಾ ಹೈಯರ್ ಪೋಸ್ಟ್ ಗಳಿಗಾಗಿರ್ಬೋದು, ಎಕ್ಸಾಮ್ಸ್ ಓದ್ತಾನೆ ಇದಾರೆ. ನೆವರ್ ಎಂಡಿಂಗ್ ಪ್ರೊಸೆಸ್. ಯಾಕಂದ್ರೆ ಲರ್ನ್ ಆನ್ಲೈನ್ ನಿಮಗೆ ಆ ತರ ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಮಾಡ್ಕೊಟ್ಬಿಟ್ಟಿರುತ್ತೆ. ಸೊ ನೀವು ಅಲ್ಲಿಗೆ ಸ್ಟಾಪ್ ಆಗಲ್ಲ. ಅಂದ್ರೆ ಮುಗಿತಪ್ಪ ನನ್ ಜಾಬ್ ಸಿಕ್ತು ಬಿಡಿ, ನೆಕ್ಸ್ಟ್ ಲೆವೆಲ್ ಎಂಜಾಯ್ ಮಾಡ್ತಿರ್ತೀರ. ಅದ್ರ ಜೊತೆ ಇನ್ಯಾಕೆ ಎಂಜಾಯ್ ಜಾಸ್ತಿ, ಸ್ವಲ್ಪ ಎಂಜಾಯ್ ಮಾಡ, ಇನ್ನೊಂದ್ ಸ್ವಲ್ಪ ಓದಕ್ ಇಡೋಣ ಅಂತ ಓದ್ತಾ ಇರ್ತಾರೆ. ಆ ತರ ನಡೀತಾನೆ ಇರುತ್ತೆ. ಯಾಕಂದ್ರೆ ನೀವು ಕೂಡ ನೋಡ್ಬೋದು, ರಿಸಲ್ಟ್ ಬಂದ್ಮೇಲೆ ಕೇಳಿದ್ರು, ಸರ್ NTPC ಕೂಡ ಆಗಿದೆ ಸರ್, ಹೋಗ್ ಬರಿತೀನಿ ಸರ್ ನಾನಂತ ಆ ಎಕ್ಸಾಮ್ಸ್ ಅಲ್ಲಿ. ಯಾಕಂದ್ರೆ ಯಾರಾದ್ರೆ ಬಿಡು ನನ್ ಜಾಬ್ ಸಿಕ್ಕದೆ NTPC ಯಾಕೆ ಬರೀಲಿ, ಆ ಒಂದು ಟೈರ್ 1 ಟೈರ್ 2 ಸೆಲೆಕ್ಟ್ ಆಗಿದ್ದಾರೆ, ಹೋಗ್ ಬರ್ದು ಬಂದ್ರು. ಓಕೆ, ಸೊ ಇಷ್ಟೆಲ್ಲ ನಡೀತಾನೆ ಇರುತ್ತೆ ಒಂದು ಪ್ರೊಸೆಸ್. ಸೊ ಈ ತರ ನಾವು ನೋಡ್ಬೋದು. ನೀವು ಎಲ್ಲಾ ಮಿಕ್ಸ್ಡ್ ಫೀಲಿಂಗ್ಸ್ ರೀ. ಆದ್ರೂ ಕೇಳ್ತಾ ಇರ್ತಾರ ಒಬ್ಬೊಬ್ರು, ಏನ್ ಸರ್ ಏನ್ ಬರೇ ನೀವು ಅಚೀವರ್ಸ್ ಅಷ್ಟೇ ಕೊಟ್ಟು ಬಿಡ್ತೀರಾ? ಅಚೀವರ್ಸ್ ನೋಡ್ರಿ ಇಷ್ಟೆಲ್ಲ ಕೇಳಕ್ ಚಂದ ಇರುತ್ತೆ ಅಚೀವರ್ಸ್ ಅಂತ. ಬಟ್ ಒಂದು ತಿಳ್ಕೊಳ್ಳಿ, ಇವ್ರು ಹೇಳಿದ್ರು ಈ ಅಚೀವರ್ಸ್ ಹಾಕಿಂತ ಮುಂಚೆ ಇವರು ಕೂಡ ಏನಪ್ಪಾ ಅಂದ್ರೆ ಫೇಲ್ಯೂರ್. ಅಚೀವರ್ ಇದೊಂದು ಯುಕೋ ಬ್ಯಾಂಕ್ ಅಚೀವ್ ಮಾಡಿ ಕೊಟ್ಟಿದೆ. ಯಾಕೆ? ಅವ್ರು ಬಿಟ್ಟು ಕೊಟ್ಟಿಲ್ಲ ಅಷ್ಟೇ. ಬಹಳಷ್ಟು ಜನಕ್ಕೆ ಬರ್ತದೆ ಉಡಾಫೆ ಉತ್ತರಗಳು ಇವೆಲ್ಲ ಕೆಲವೊಂದ್ಸಲ ಬರ್ತವೆ. ಈಗ ಕುತ್ಕೊಂಡು ವಿಡಿಯೋ ನೋಡ್ಬೇಕಾದ್ರೆ ಕೆಲವೊಬ್ಬರಿಗೆ ನಾನು ಹೇಳ್ತಿರೋದು, ಎಲ್ರಿಗಲ್ಲ, ಏನಂತ, ಬಿಡಪ್ಪ ಇವ್ರೇನ್ ಅಚೀವ್ ಮಾಡ್ಯಾರ, ಏನ್ ಮಾತಾಡಿದ್ರು ಚಂದ, ಆತರ ಬರುತ್ತೆ. ಯಾಕೆ ಬರುತ್ತೆ ಅಂತಂದ್ರೆ ನಾವು ನಮ್ಮ ಮೇಲೆ ನಂಬಿಕೆನೆ ಇಟ್ಕೊಂಡಿರಲ್ಲ. ಇದೇ ವ್ಯಕ್ತಿ ನಂಬಿಕೆ ಇಟ್ಕೊಂಡಿಲ್ಲ ಅಂದ್ರೆ 17-18 ಎಕ್ಸಾಮ್ ಫೇಲ್ ಆಗಿದೆ, ಇನ್ಮೇಲೆ ಆಗಲ್ಲ. ಯಾಕಂದ್ರೆ ನಂಗೆ ಚೆನ್ನಾಗ್ ನಂಬಿಕೆ ಇದೆ, ಚೆನ್ನಾಗ್ ಒಂದು ನೆನಪಿದೆ. ಏನಂತಂದ್ರೆ ಇದೇ SBI ಕ್ಲರ್ಕ್ ಫೇಲರ್ ಆಗಿದ್ರು. SBI ಕ್ಲರ್ಕ್ ಫೇಲರ್ ಆಗಿದ್ರು, ಕುತ್ಕೊಂಡು ಫುಲ್ ಸ್ಯಾಡ್ ಅಲ್ಲಿ ಇದ್ರು. ಆ ಸ್ಯಾಡ್ ಮೂಮೆಂಟ್ ಅಲ್ಲಿ ಹೋಗ್ಲಿ ಬಿಡಪ್ಪ ಚೆನ್ನಾಗತ್ತೆ ಮುಂದೆ ಅಂತ ನಾನು ಆತರ ಮನೋಭಾವ. ಯಾಕಂದ್ರೆ ಆತರ ಹೋಗಿ ಹೇಳಿದ್ರೆ ಯಾರು ತಲೆಗೆ ಹಾಕೊಡಲ್ಲ. ನಾನ್ ತಮಾಷೆಗೆ ಹೋಗಿ ಹೇಳ್ತಾ ಇದ್ದೆ, ಸುಮ್ನಿರೋ, ನಾಳೆ ವೀಕೆಂಡ್ ವಿತ್ ರಮೇಶ್ ಕರೆದ್ರೆ ನಿನ್ ಕಂಟೆಂಟ್ ಸಿಗುತ್ತೆ, ನೆಕ್ಸ್ಟ್ ದಿನ ಎಕ್ಸಾಮ್ಸ್ ಕ್ಲಿಯರ್ ಆಗ್ತಾವು ಅಂತ. ಯಾಕಂದ್ರೆ ಆ ಮೂಮೆಂಟ್ ಅಲ್ಲಿ ಆ ಹುಡುಗರಿಗೆ ಆತರ ಹೇಳಿದ್ರೆ ಪಾಪ ಬೇಜಾರಲ್ಲಿ ಇರ್ತಾರೆ, ಏನ್ ಇವ್ರು ಹೇಳ್ತಾರೆ ಬಿಡು. ಅದಕ್ಕೆ ಆ ಒಂದು ಮೂಮೆಂಟ್ ಹೊರಗಡೆ ಬರ್ಲಿ ಅಂತ, ಆ ಹತಾಶೆ ಅಂತ ಹೊರಗಡೆ ಬರ್ಲಿ ಅಂತ ಆ ಮಾತು ಹೇಳಿದ್ದೆ. ಅದೇ ಆಗಿ ಒಂದು 5-6 ದಿನಕ್ಕೆ ಬಂತು ನೋಡಿ ಯುಕೋ ಬ್ಯಾಂಕ್ ರಿಸಲ್ಟ್. ಹೇಳ್ತಾ ಇದೆ, ಹೋದ ವಾರ ಎಷ್ಟು ಬೇಜಾರಾಗಿದ್ದೆಲ್ಲಪ್ಪ. ಹಂಗೆ ಏನೋ ಒಂದು ನಮಗ ಯಾವ್ದು ಇರುತ್ತೆ ಜೀವನದಲ್ಲಿ, ನಿನಗ್ ಆಗ್ಲೇಬೇಕು ಅಥವಾ ನಿನಗೊಂದು ಏನಾದ್ರು ಮಾಡ್ಲೇಬೇಕಂತ ಇರುತ್ತಲ್ಲ, ಅದನ್ನ ಖಂಡಿತ ಕೊಟ್ಟೆ ಕೊಡ್ತಾರೆ. ಓಕೆ, ನೀವೇನ್ ಮಾಡ್ಬೇಕು? ಪ್ರೊಸೆಸ್ ನ ಟ್ರಸ್ಟ್ ಮಾಡ್ಬೇಕು. ನಿಮ್ಮ ಎಫರ್ಟ್ ಏನಿರುತ್ತೆ, ನಿಮ್ಮ ಜೀವನದಲ್ಲಿ ಏನ್ ಮಾಡ್ಬೇಕು ಅನ್ಕೊಂಡಿರ್ತಾರಲ್ಲ, ಅದನ್ನ ನಂಬಿ ಮುಂದೆ ಹೋಗ್ತಾನೆ ಇರಬೇಕು. ಯಾವತ್ತು ನಿಮಗೆ ವೇಸ್ಟ್ ಆಗಲ್ಲ. ಕಲ್ತಿರೋ ನಾಲೆಜ್ ಯಾವತ್ತರ ವೇಸ್ಟ್ ಆಗಿದ್ಯಾ? ಖಂಡಿತ ವೇಸ್ಟ್ ಆಗಲ್ಲ. ಸೊ ಆ ತರ ಪ್ರೊಸೆಸ್ ನ ಹೋಗ್ತಾನೆ ಇರ್ಬೇಕು. ಓಕೆ, ಸೊ ಹಾಗಾದ್ರೆ ಇಷ್ಟೆಲ್ಲಾ ಎಕ್ಸ್ಪೀರಿಯನ್ಸ್ ನ ಹೇಳಿದ್ರಿ. ನಮ್ಮ ವೀಕ್ಷಕರಿಗೆ ಏನಾದ್ರು ಹೇಳ್ಬೋದಾ? ಈಗ ನೋಡ್ತಾ ಇರೋಂತ ವಿದ್ಯಾರ್ಥಿಗಳು ಅಥವಾ ಹೆಂಗೆ ನೀವು ಕ್ಲಿಯರ್ ಮಾಡಿದ್ರಲ್ಲ, ಅವ್ರಿಗೆ ಏನಾದ್ರು ಸಜೆಷನ್ಸ್ ಕೊಡ್ಬೋದಾ? ಲೈಕ್ ಫಸ್ಟ್ ಆಫ್ ಆಲ್ ಬಂದ್ಬಿಟ್ಟು ಏನಾಗಿಲ್ಲ ಲೈಫಲ್ಲಿ, ಒಂದ್ ತಿಳ್ಕೊಳ್ಳಿ. ಇನ್ನೊಂದು, ಗೆದ್ದವರೆಲ್ಲ ಹೇಳೋದೆಲ್ಲ ಸತ್ಯ ಅಂತ ಅನ್ಕೋಬಿಡಿ. ಯಾವ್ದೇ ಕಾರಣಕ್ಕೆ ಯೂಟ್ಯೂಬ್ ಅಲ್ಲೆಲ್ಲ ಹೇಳ್ತಾರಲ್ಲ, ಪ್ರತಿಯೊಬ್ಬರು ಲೈಕ್ ಅವ್ರು ಬಿಲ್ಡಪ್ ಕೊಡ್ಬೇಕಂತ ಇರುತ್ತೆ ಮೈಂಡ್ ಸೆಟ್ ಅಲ್ಲಿ. ಅದಕ್ಕೋಸ್ಕರ ಅವರು ಸ್ವಲ್ಪ ಜಾಸ್ತಿನೇ ಎಕ್ಸಾಗ್ರೇಟ್ ಮಾಡಿ ಹೇಳ್ಬಿಡ್ತಾರೆ. ಸೊ ಅದು ನೋಡಿ ಸ್ಟೂಡೆಂಟ್ಸ್ ಏನಾಗುತ್ತೆ, ಇಷ್ಟೆಲ್ಲ ಕಷ್ಟ ಪಡ್ಬೇಕೇನಪ್ಪ, ನಮ್ ಕೈಲಿ ಆಗೋದಿಲ್ಲೇನಪ್ಪ ಅನ್ನೋಂಥ ಫೀಲ್ ಕೂಡ ಬರೋಕ್ ಸಾಧ್ಯ ಇದೆ. ಆತಲ್ಲಿ ಏನು ಅನ್ಕೋಬಿಡಿ, ಯಾವ್ದು ಕೂಡ ನಮ್ ಕೈಲಿ ಮಾಡೋಕ್ ಆಗ್ದಿರೋಂಥದ್ದು ಏನೂ ಅಲ್ಲ. ನಾವೆಲ್ಲ ಏನು ತುಂಬಾ ಒಳ್ಳೆ ಸ್ಟೂಡೆಂಟ್ಸ್ ಏನಲ್ಲ, ಲಾಸ್ಟ್ ಬೆಂಚ್ ಇಂದಾನೆ ಬಂದವರು. ಸ್ಕೂಲಲ್ಲೂ ಅಷ್ಟೇ, PUC ಅಷ್ಟೇ, ಇಂಜಿನಿಯರಿಂಗ್ ಅಲ್ಲೂ ಅಷ್ಟೇ ಲಾಸ್ಟ್ ಬೆಂಚೆ. ಏನಪ್ಪಾ, ಒಂದು
ಜೀವನದಲ್ಲಿ ಮುಂದಕ್ಕೆ ಬರ್ಬೇಕಂತ ಇತ್ತು ಅಷ್ಟೇ. ಕರೆಕ್ಟ್ ಆಗಿ ನಮ್ಮ ಇಲ್ಲಿ ಈಗ ಗೈಡೆನ್ಸ್ ಮಾಡಿಕೊಟ್ರು. ಒಂದ್ ದಾರಿ ಅಂದ್ರೆ ಕಂಟಿನ್ಯೂಸ್ ಆಗಿ ಎಫರ್ಟ್ ಆಗ್ತಾ ಇರ್ಬೇಕು ಅಷ್ಟೇ. ಲೈಕ್ ನಮ್ಗೆ ಬರಲ್ಲ ಓಕೆ, ಸ್ಟಾರ್ಟಿಂಗ್ ಅಲ್ಲಿ ಯಾರಿಗೂ ಬರೋದಿಲ್ಲ. ಕಂಟಿನ್ಯೂಸ್ ಆಗಿ ಎಫರ್ಟ್ ಅದ್ಮೇಲೆ ನಾವು ವರ್ಕ್ ಮಾಡ್ತಾ ಇದ್ರೆ ಖಂಡಿತ ಒಂದಲ್ಲ ಒಂದಿನ ನಮ್ಗೆ ಅದು ಒಲ್ದೆ ಒಲಿಯುತ್ತಲ್ಲ. ಆ ವಿದ್ಯಾ ಸರಸ್ವತಿ ಹೊಲ್ದೆ ಒಲಿತಾರೆ. ಅಂಡ್ ನಿಮ್ ಕಂಫರ್ಟ್ ಝೋನ್ ಬಿಟ್ಟು ನೀವು ಆಚೆ ಕಡೆ ಬನ್ನಿ. ಮೇನ್ ಆಗಿ ಹೇಳೋದು ನಾ ಅದೇ, ಎಲ್ಲಿ ತನಕ ನೀವು ನಿಮ್ ಕಂಫರ್ಟ್ ಝೋನ್ ನಿಮ್ಮ ಊರುಗಳಲ್ಲೇ ಸೊ ಆರಾಮಾಗಿದ್ದೀನಿ ಅಂತ ಅನ್ಕೊಂಡ್ರೆ ಆಗೋದಿಲ್ಲ. ನಿಮ್ ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬನ್ನಿ. 1 ವರ್ಷ ಜೀವನದಲ್ಲಿ ಅಂದಲ್ಲ ಅಂತ ಅನ್ಕೊಳ್ಳಿ. ಆ ಅದಾದ್ಮೇಲೆ ಕೂಡ ಅದು ಕೊಡುವಂತ ರಿಸಲ್ಟ್ ಇದೆಯಲ್ಲ, ಅದ್ ನಿಮ್ ಜೀವನದಲ್ಲಿ ನಿಮ್ಗೆ ವಾಪಸ್ ಸಿಗೋದಿಲ್ಲ. ನಾವು ಅಪ್ಪಂಗೆ ಹಂಗೆ ಹೇಳ್ಬಿಟ್ಟು ಬಂದಿದ್ದು. ಸರಿ ಆಗೋದಿಲ್ಲ ನಿಮ್ಗೆ, ಸರಿ ಯಾಕೆ ಸುಮ್ಮನೆ ಓದ್ತೀಯ ಅಂತ ಹೇಳಿದಾಗ ನಂಗೊಂದು ಅವಕಾಶ ಕೊಡಿ ಅಲ್ಲ. ನಂಗೊಂದು 30 ವರ್ಷ ಆದ್ಮೇಲೆ ನಾನು ಯಾವ ಎಕ್ಸಾಮ್ ಬರೆಯೋಕೆ ಎಲಿಜಿಬಲ್ ಆಗಿರಲ್ಲ. ಆಮೇಲೆ ನಾವು ಒಂದು 45 ವರ್ಷ ಆದ್ಮೇಲೆ ಅವತ್ ನಾನು ಪ್ರಯತ್ನ ಪಟ್ಟಿದ್ರೆ ಒಂದು ಎಕ್ಸಾಮ್ ಕ್ಲಿಯರ್ ಆಗ್ತಿತ್ತೇನೋ ಅಂತ ನಾನು ಕೊರಗ್ಬೇಕಾಗತ್ತೆ. ಸೊ ಆ ಕೊರಗ್ ನನಗೆ ಬೇಡ. ನನಗೆ 1 ವರ್ಷ ಅವಕಾಶ ಕೊಡಿ, ನಾನು ಪ್ರಯತ್ನ ಮಾಡಿ ನೋಡ್ತೀನಿ ಅಂತ ಕೇಳ್ಕೊಂಡೆ ಬನ್ನಪ್ಪ. ಇಲ್ಲಿ ರಿಕ್ವೆಸ್ಟ್ ಒಳಗಡೆ ಇಲ್ಲಿ ಬಂದಿದ್ದು ನಾನು. ಮೋಸ್ಟ್ಲಿ ಆ ತಗೊಂಡ ಡಿಸಿಷನ್ ಲೈಫ್ ನ ಟರ್ನ್ ಮಾಡ್ತು ಅಂತ ಕಾಣುತ್ತೆ. ಲೈಫನ್ನು ನಾವು ನೋಡೋ ರೀತಿ ಆಗಿರ್ಬೋದು, ಇಲ್ಲ ಜನರು ನಮ್ಮ ನೋಡೋ ರೀತಿ ಆಗಿರ್ಬೋದು, ಪ್ರತಿಯೊಂದು ಕೂಡ ಚೇಂಜ್ ಆಗಿದೆ. ಜೀವನನೇ ಬದಲಾಗಿದೆ. ಕಂಫರ್ಟ್ ಝೋನ್ ಬಿಟ್ಟು ಆಚೆ ಬನ್ನಿ ಅಷ್ಟೇ, ಪ್ರತಿಯೊಬ್ಬರಿಗೆ ಅದನ್ನೇ ಹೇಳೋದು. ಅಂಡ್ ಮೋರ್ ಓವರ್ ನಮ್ಗೊಂದು ಇದಿರ್ಬೇಕು. ನೀವು ಯಾವ್ದೇ ಒಂದು ಗೌರ್ಮೆಂಟ್ ಕಚೇರಿಗೆ ಹೋಗಿ ನಮ್ಮ ಸ್ಟೇಟ್ ಅವ್ರು ಇರೋದೇ ಇಲ್ಲ. ಒಂದ್ ಕಡೆ ತಮಿಳಲ್ಲಿ ಇರ್ತಾರೆ, ತೆಲುಗಲ್ಲಿ ಇರ್ತಾರೆ, ಹಿಂದಿಲಿ ಇರ್ತಾರೆ. ಅವಾಗ ನಿಮ್ಗೆಲ್ಲ ಯಾವತ್ತೂ ಕೂಡ ಅನ್ಸೋದಿಲ್ವಾ? ಅಷ್ಟೇ ನಮ್ಮ ಊರಲ್ಲಿ ನಮ್ಮೂರ ಅಧಿಕಾರಿಗಳಿದ್ರೆ ನಮ್ಮನ್ನ ಚೆನ್ನಾಗಿ ಮಾತಾಡ್ತಿದ್ರಲ್ಲಪ್ಪ. ಈಗ ನಾವು ಓಕೆ, ಅನ್ಎಜುಕೇಟೆಡ್ ಜನ ಬಂದ್ರೆ ಅವ್ರಿಗೆ ಯಾವ ತರ ಕೆಟ್ಟ ಫೀಲ್ ಆಗಿರ್ಬೋದು. ಜನರಿಗೆ ಬ್ಯಾಂಕಿಗೆ ಹೋಗ್ಬಾರ್ದು ಅಂತ ಫೀಲ್ ಕೂಡ ಬರುತ್ತೆ ಕೆಲವು ಸಲ. ಅದೆಲ್ಲ ಯಾವಾಗ ಹೋಗೋದಾಗಾದ್ರೆ ನೀವೆಲ್ಲ ಫೀಲ್ಡ್ ಬಂದಾಗ್ಲೇ ಮಾತ್ರ. ನೀವು ಬನ್ನಿ, ನಿಮ್ಗೂ ಆ ಸ್ವಾಭಿಮಾನ ಇರ್ಲಿ. ಕರ್ನಾಟಕ ತಾನೇ ಇದು ನಮ್ಮೂರ್ ತಾನೆ. ಇಲ್ಲಿ ಇರೋ ಕಚೇರಿಗಳೆಲ್ಲ ನಮ್ದು ತಾನೇ ಇದು. ನಮ್ಮೂರಲ್ಲಿ ಯಾವತ್ತು ನಾವೇ ಸಾರ್ವಭೌಮನಾಗಿ ಇರ್ಬೇಕಿಲ್ಲಿ. ನಮ್ಮೂರ್ ಕಚೇರಿಗಳಲ್ಲಿ ನಾವೇ ಇರ್ಬೇಕು. ಅವಾಗ ಮಾತ್ರ ಈ ಸಮಾಜ ಚೇಂಜ್ ಆಗಕ್ ಸಾಧ್ಯ. ಅದೊಂದು ಸ್ವಾಭಿಮಾನ ಇರ್ಲಿ. ಎಲ್ಲಾ ಕಡೆ ಫೀಲ್ಡ್ ಇಳಿರಿ. ಎಲ್ಲಾ ಫೀಲ್ಡ್ ನಾವು ಕ್ಲಿಯರ್ ಮಾಡಕ್ ಸಾಧ್ಯ ಇದೆ ನಮ್ಗೆ. ಆಗತ್ತೆ ಅಂತ ಫಸ್ಟ್ ನಿಮ್ಮನ್ನ ನೀವು ನಂಬಿ, ಆಮೇಲೆ ಪ್ರಪಂಚ ನಿಮ್ಮನ್ನ ನಂಬುತ್ತೆ. ಅಷ್ಟೇ ನಾ ಹೇಳೋಕ್ ಸಾಧ್ಯ. ಥ್ಯಾಂಕ್ ಯು. ಸೊ ಈ ತರ ನೀವು ಆಲ್ಮೋಸ್ಟ್ ಈಗ ಜರ್ನಿ ಬಗ್ಗೆ ಹೇಳಿದ್ರಿ. ಆದ್ರೂ ಹೇಳ್ತಾ ಇದ್ರು ಈ ಏಜ್ ಬಗ್ಗೆ ನೋಡಕ್ಕೆ ಎಷ್ಟು ಹೆಂಗಾಗಿದ್ದಾರೆ, 23, 24, 25 ತರ. ಬಟ್ ಅವ್ರ ರಿಯಲ್ ಏಜ್ ಹೇಳ್ಬಿಡಿ. ಯಾಕಂದ್ರೆ ಈಗ ಬಹಳ ಜನಕ್ಕೆ ಇರುತ್ತಿದ್ದು ಕ್ವಶನ್, ನನ್ನ ಏಜ್ ಇನ್ನೊಂದು ವರ್ಷ ಇದೆ, ಇನ್ನೊಂದು 2 ವರ್ಷ ಇದೆ. ಕೆಲವೊಬ್ರು ಯಾರೋ ಒಬ್ರು ಬರ್ತಾ ಇದ್ರು, ಹೇಳಿದ್ರು ನನ್ ವಿದ್ಯಾರ್ಥಿ, 27 ವರ್ಷ ಇದೆ, 27 ವರ್ಷ ಆಗಿದೆ ಸರ್, ನನ್ನ ಕೈಲಿ ಆಗುತ್ತಾ, ನಾನು ಮಾಡ್ಬೋದಾ ಅಂತ. ಅಂದ್ರೆ ನೀವೇ ಕ್ವಶನ್ ಹಾಕೊಳಕತ್ತೀರಾ. ನಿಮಗೆ ಡೌಟ್ ಪಡ್ಕೊಳ್ತಿದಾರೆ ನಿಮ್ ಮೇಲೆ. ಇವರು ಅದೇ ತರ ಡೌಟ್ ಪಡ್ಕೊಂಡ್ರೆ ಇವ್ರು ಸಾಧನೆ ಮಾಡಕ್ ಆಗ್ತಾ ಇರಲಿಲ್ಲ, ಅಥವಾ ಬೇರೆ ಯಾರೇ ಡೌಟ್ ಪಡ್ಕೊಂಡ್ರೆ ಯಾರು ಸಾಧನೆ ಮಾಡಕ್ ಆಗ್ತಾ ಇರ್ಲಿಲ್ಲ. ನಿಮ್ಮನ್ನ ನೀವು ಫಸ್ಟ್ ನಂಬಿ. ಓಕೆ, ಅವ್ರನ್ನ ಕೇಳಿ ಅವ್ರ ಏಜ್ ಎಷ್ಟಿತ್ತು, ಹೆಂಗೆ, ಏನ್ ಪ್ರಿಪೇರ್ ಆದ್ರು ಹೇಳ್ಬೋದು ಅದನ್ನ. ನನ್ನ ಏಜ್ ಇಲ್ಲ, ಇಲ್ಲಿ ಬರ್ಬೇಕಾದ್ರೆ 27 ನನಗೆ. ಇವಾಗ 28.5 years ಇವಾಗ ನನಗೆ. ಸೊ 30 years ಆದ್ಮೇಲೆ ಆಗಲ್ಲ, ಒಂದು ರಿಸ್ಕ್ ತಗೊಂಡ್ಬಿಡೋಣ ಲೈಫಲ್ಲಿ ಅನ್ಕೊಂಡು ಇಲ್ಲಿ ಬಂದಿದ್ದು. ಅಂಡ್ ಆ ಟೈಮಲ್ಲಿ ಮನೇಲಿ ಬೇಡ ಅಂತಾನೆ ಹೇಳಿದ್ರು ನಮ್ಗೆ, ಬೇಡ ಆಲ್ರೆಡಿ. ಯಾಕಂದ್ರೆ ಈಗ ಅಲ್ಲಿ ಹೋಗಿ 1 ವರ್ಷ ವೇಸ್ಟ್ ಮಾಡಿದ್ರೆ ಲೈಫಲ್ಲಿ ಸುಮ್ಮನೆ ಇದಾಗತ್ತೆ, ಬೇಡ ಅಂತಾನೆ ಹೇಳಿದ್ರು. ಬಟ್ ರಿಸ್ಕ್ ತಗೊಳಕ್ ಯಾರು ಯಾವ್ದೇ ಕಾರಣಕ್ಕೆ ಅಂಜಕ್ ಹೋಗ್ಬೇಡಿ. ಬನ್ನಿ, ಏಜ್ ಎಲ್ಲ ಮ್ಯಾಟರ್ ಆಗೋದಿಲ್ಲ. ಕಾನ್ಸಂಟ್ರೇಷನ್, ಡೆಡಿಕೇಶನ್ ಮಾತ್ರ ಮ್ಯಾಟರ್ ಆಗೋದು. ಬನ್ನಿ, ಏನು ಆಗಲ್ಲ, ಆಗತ್ತೆ. ಯಾಕಂದ್ರೆ ನೋಡಿ, ಬಹಳ ಜನಕ್ಕೆ ಇರುತ್ತೆ ಏಜ್ ಪ್ರಾಬ್ಲಮ್ ಅಥವಾ ಏಜ್ ಅಂತ. ಸೊ ನೀವು ಏನೋ ತಲೆಯಲ್ಲಿ ಇಟ್ಕೊಳ್ಳಿ, ನಿಮ್ಮ ಏಜ್ ಕ್ರೈಟೀರಿಯಾ ಪ್ರಕಾರ 30 ಅಥವಾ 33 ಒಳಗಡೆ ಮಾತ್ರ ಇರುತ್ತೆ ಅಂತಂದ್ರೆ, ನೀವು 33 ಒಳಗಡೆ ಒಂದು ಟ್ರೈ ಕೊಟ್ಟು ನಿಮ್ ಫುಲ್ ಫ್ಲೆಜ್ ಆಗಿ ಕೊಡ್ರಪ್ಪ. ಅದ್ರದ್ರಿಂದ ಕಲಿಯೋದು 108 ಇರುತ್ತೆ. ಆಯ್ತಂತಂದ್ರೆ ಜೀವನ ಪೂರ್ತಿ ಒಂದು ಏನಪ್ಪಾ ಅಂತಂದ್ರೆ ಜಾಕ್ಪಾಟ್ ಅಥವಾ ಒಂದು ಜಾಕ್ಪಾಟ್ ಅನ್ನಕ್ಕೆ ಬಹಳ ಕಷ್ಟಪಟ್ಟಿರ್ತಾರೆ. ಜಾಕ್ಪಾಟ್ ಅನ್ನೋದು ತಪ್ಪದು. ನಿಮ್ಮ ಒಂದು ಏನಂತ ಹೇಳ್ತೀವಿ, ಒಂದು ಒಳ್ಳೆ ಯಶಸ್ಸು ಸಿಕ್ಕಂಗ ಅದು, ಹೌದಾ? ಆದ್ರೆ ಒಂದ್ ತಲೆ ಹಿಡ್ಕೊಳ್ಳಿ, ಅದನ್ನ ಪಡೆದೇ ನೀವೇನಾದ್ರೂ 35-40 ವಯಸ್ಸಾದ್ಮೇಲೆ ಏನೋ ಕಷ್ಟ ಬಂದಾಗ, ಅಯ್ಯೋ ನಾನು ಅವಾಗ ಪಡ್ಬೇಕಿತ್ತು, ನಾನು ಅವಾಗ ಟ್ರೈ ಮಾಡ್ಬೇಕಿತ್ತು ಅನ್ನೋ ಹೊರಗೆ ಜಾಸ್ತಿ ಕಾಡಕ್ ಸ್ಟಾರ್ಟ್ ಆಗತ್ತೆ, ನೀವ್ಯಾರೋ ಪ್ರಯತ್ನ ಪಡ್ಲಿಲ್ಲ ಅಂತಂದ್ರೆ. ಸೊ ಒಂದು ಒಳ್ಳೆ ಮಾರ್ಗದರ್ಶನ ಬೇಕು. ಸರ್ ನಿಮ್ಗೆ ಇಷ್ಟೊಂದು ಹೇಳ್ತೀರಾ, ನನಗ ನಂಬೋದ್ ಹೇಗೆ ಅಂತಂದ್ರೆ, ಬನ್ನಿ ಒಂದ್ಸಲ ವಿಸಿಟ್ ಮಾಡ್ರಿ ಆಫ್ಲೈನ್. ಇಲ್ಲೇ ಬೆಂಗಳೂರಿನ ಕೊಟ್ಟಿಗೆಪಾಳ್ಯ ಬಸ್ ಸ್ಟಾಪ್ ಹತ್ರ ಇರೋದು ಆಫೀಸ್. ಓಕೆ, ಕೋಚಿಂಗ್ ಇನ್ಸ್ಟಿಟ್ಯೂಟ್. ನೀವು ಬಂದು ಭೇಟಿ ಕೊಟ್ಟು ನೋಡ್ರಿ, ಎನ್ವೈರ್ಮೆಂಟ್ ಕೇಳ್ರಿ, 108 ಜನದ ಮಾತ್ರ ಮಾತ್ ಕೇಳ್ರಿ, ಅಂಡ್ ಅನುಭವಿಸ್ರಿ ಟೀಚಿಂಗ್ ನ. ಆಮೇಲೆ ತಗೊಳ್ಳಿ, ಯಾರು ಬೇಡ ಅಂದ್ರೆ, ಹೌದಾ? ಅದು ಕೂಡ ಅನ್ಲಿಮಿಟೆಡ್ ವ್ಯಾಲಿಡಿಟಿ ಒಂದಿಗೆ. ಓಕೆ, ಸೊ ಹಾಗಾದ್ರೆ ಕೊನೆಯದಾಗಿ ಎಂಡ್ ಮಾಡಕ್ಕಿಂತ ಮುಂಚೆ, ಇಲ್ಲಿ ತನಕ ಇಷ್ಟೆಲ್ಲ ನಾವು ಬ್ರೀಫ್ ಮಾಡಿದ್ವಲ್ಲ, ಜಸ್ಟ್ ಒಂದ್ ಲೈನ್ ಅಲ್ಲಿ ನಿಮ್ಮ ಇಡೀ ಜರ್ನಿ ಅಥವಾ ಏನಾದ್ರು ಹೇಳಬಹುದಾ ಇದ್ರ ಬಗ್ಗೆ? ನೆವರ್ ಗಿವ್ ಅಪ್ ಅಷ್ಟೇ. ಯಶ್ ಅವರು ಹೇಳ್ತಾರಲ್ಲ, ಯಾವ್ದೇ ಕಾರಣಕ್ಕೂ ಬಿಟ್ಕೊಡ್ಬೇಡಿ. ನೆವರ್ ಗಿವ್ ಅಪ್. ಆಗತ್ತೆ, ಒಂದಲ್ಲ ಒಂದಿನ ನಮ್ಮ ಟೈಮ್ ಬಂದೇ ಬರುತ್ತೆ. ಅಷ್ಟೇ. ಮೇನ್ ಆಗಿ ನಂಬಿ, ನಿಮ್ಮನ್ನ ನೀವು ನಂಬಿ. ನಾ ಒಂದೇ ಸೆಂಟೆನ್ಸ್ ನಂಗೆ ಹೇಳೋ ಸ್ವಲ್ಪ ಕಷ್ಟ ಆಗ್ತಿರ್ಬೋದು. ನಿಮ್ಮನ್ನ ನೀವು ನಂಬಿ, ಈ ಸಂಸ್ಥೆ ನಂಬಿ. ಈ ಸಂಸ್ಥೆ ನಿಮ್ಮನ್ನ ಯಾವ್ದೇ ಕಾರಣಕ್ಕೆ ಕೈ ಬಿಡೋದಿಲ್ಲ. ಅಂಡ್ ಇದು ಯಾವ್ದೇ ಕಾರಣಕ್ಕೂ ಇದು ಪ್ರಮೋಷನ್ ವಿಡಿಯೋ ಅಲ್ಲ. ಇವ್ರು ನಂಗೆ ದುಡ್ಡು ಕೊಟ್ಟು ಹೇಳ್ತಾ ಇರೋದು, ನಾನು ಮನ್ಸಿಂದ ಹೇಳ್ತಾ ಇದ್ದೀರಿ. ನಂಗೆ ಜೀವನ ಕೊಟ್ಟಿದೆ ಅಂತ ಹೇಳಿದ್ರೆ ನಿಮ್ಗೂ ಜೀವನ ಕೊಟ್ಟೆ ಕೊಡುತ್ತೆ ಈ ಸಂಸ್ಥೆ.
ನಂಬಿ ಅಷ್ಟೇ. ಸೊ ಅಪ್ನಾ ಟೈಮ್ ಆಯೋಗ ಅಂತ ಹೇಳ್ತಾ ಇದಾರೆ. ಹಂಗೆ ಎಲ್ರಿಗೂ ಕೂಡ ಅವ್ರವ್ರ ಟೈಮ್ ಬರ್ಲೇ ಬರುತ್ತೆ. ಯಾಕೆ ಸಮಯ ಅನ್ನೋದು ಹಂಗೆ ರೀ, ಸಮಯ ಚಕ್ರ ಅನ್ನೋದು ಹೆಂಗೆ, ಒಬ್ರು ಮೇಲಿದ್ರೆ ಕೆಳ ಬರ್ಬೇಕತ್ವ ಅಂತಲ್ಲ, ಎಲ್ರು ಕೆಳಗಿದ್ದವ್ರು ಎಲ್ರು ಕೂಡ ಮೇಲ್ ಬಂದೇ ಬರ್ತಾರೆ. ಆದ್ರೆ ಏನ್ ಮಾಡ್ಬೇಕು, ಎಫರ್ಟ್ ಹಾಕ್ಬೇಕು. ಸುಮ್ನೆ ಬಾಬಾ ಅಂದ್ರೆ ಯಾವ್ದು ಬರಲ್ಲ ಜೀವನದಲ್ಲಿ. ಅವ್ರು ಹೇಳ್ದಾಗೆ ಕಂಫರ್ಟ್ ಝೋನ್ ಇಂದ ಹೊರಗಡೆ ಬರ್ಬೇಕು. ಸರ್ ನಾನ್ ಮನೇಲೇ ಇದ್ದೀನಿ ಸರ್, ನನಗೆ ಎಕ್ಸಾಮ್ ಆಗ್ಬೇಕು, ಆಗಲ್ಲ. ಸರ್ ನಾನ್ ದಿನಕ್ಕೆ 2 ಅವರ್ ಓದ್ತೀನಿ ಸರ್, ನಂದು ಆಗತ್ತಾ, ಆಗಲ್ಲ. ಸರ್ ನಾನ್ ಕನ್ನಡ ಮೀಡಿಯಂ ಇದ್ದೀನಿ ಸರ್, ನಂದು ಆಗಲ್ಲ ಸರ್ ಅಂತ ನೀವು ಫಿಕ್ಸ್ ಆದ್ರೆ ಚಾನ್ಸ್ ಇಲ್ಲ ಅಂತಲ್ಲ. ಕನ್ನಡ ಮೀಡಿಯಂ ಇದ್ದು ಕೂಡ ಕ್ಲಿಯರ್ ಮಾಡಿದ್ರ ಉದಾಹರಣೆಗಳಿದಾವೆ. ಅವ್ರದ್ದು ನೀವು ಪಾಡ್ಕಾಸ್ಟ್ ಗಳನ್ನ ತಿಳ್ಕೊಂಡ್ ಬರ್ಬೋದು. ಕನ್ನಡ ಮೀಡಿಯಂ ಇಲ್ಲಿ ಇದ್ಕೊಂಡು ಯಾವ ತರ ಅಪ್ರೋಚ್ ಮಾಡಿದ್ದಾರೆ ನೋಡಿ. ಎಲ್ಲರಿಗೂ ಕೂಡ ಕಷ್ಟ ಇರುತ್ತೆ. ಕಷ್ಟ ಇಲ್ಲದೆ ಮನುಷ್ಯ ಇಲ್ಲೇ ಅಲ್ಲ, ಕಷ್ಟ ಇರ್ಲೇಬೇಕು ಜನಗಳಿಗೆ. ಈಗ ಕಷ್ಟ ಇದ್ದಿದ್ದಕ್ಕೆ ತಾನೇ ಇಷ್ಟೊಂದು ನೋಡ್ಬೋದು ನೀವು ವಿಡಿಯೋದಲ್ಲಿ ನಾವು ಇಷ್ಟೊಂದು ಇನ್ಫಾರ್ಮೇಶನ್ ಹೇಳಿರೋದು. ಇಲ್ಲ ಸಚಿನ್ ಅವರು ಹೇಳಿದ್ರು ಗೋಲ್ಡನ್ ಸ್ಪೂನ್ ಇಂತ್ರ, ಲೈಕ್ ಅವರು ಮನೇಲಿ ಏನೂ ತೊಂದರೆ ಇರ್ಲಿಲ್ಲ ಅಂತ ಹೇಳಿದಾಗ, ಓ ಮನೇಲೆ ಎಲ್ಲ ದುಡ್ಡು ಗಿಡು ಕೊಡ್ಕೊಂತ ಮನೇಲೆ ಎಲ್ಲ ಇದು ಮಾಡ್ಕೊತ ಬಂದ್ರೆ ಇಷ್ಟು ದೊಡ್ಡ ವಿಡಿಯೋ ಆಗ್ತಾನೆ ಇರ್ಲಿಲ್ಲ, ನೀವು ಇದನ್ನ ವೀಕ್ಷಣೆ ಕೂಡ ಮಾಡ್ತಾ ಇರ್ಲಿಲ್ಲ. ಅವ್ರು ಪಟ್ಟಿದ್ದಾರೆ ಕಷ್ಟ, ಎಲ್ಲಾನು ಎಫರ್ಟ್ ಹಾಕಿದ್ದಾರೆ. ದಿಸ್ ಇಸ್ ದ ಟೈಮ್. ಹಂಗೆ ಪ್ರತಿಯೊಬ್ಬರಿಗೂ ಸಮಯ ಇದೆ, ಪ್ರತಿಯೊಬ್ಬರಿಗೂ ಕೂಡ ಅವಕಾಶ ಅನ್ನೋದಿದೆ. ನೀವು ಅದನ್ನ ಸದುಪಯೋಗ ಪಡ್ಕೋಬೇಕು. ನಾನು ಕೂಡ ನನ್ನ ಕೈಲೂ ಕೂಡ ಸಾಧ್ಯ ಅಂತ. ಓಕೆ, ಸೊ ಇಷ್ಟೊತ್ತು ಕೂಡ ತಮ್ಮ ಅಮೂಲ್ಯವಾದಂತ ಒಂದು ಮಾತುಗಳು, ಅದಕ್ಕಿಂತ ಹೆಚ್ಚಾಗಿ ಸಮಯ. ಯಾಕಂದ್ರೆ 2ನೇ ಸಾಟರ್ಡೆ ಮತ್ತೆ 4th ಸಾಟರ್ಡೆ ಒಂದು ಪಾಪ ರಜೆ ಇರುತ್ತೆ. ಆ ರಜೆಯದ ಸಮಯದಲ್ಲೂ ಕೂಡ ಸರ್ ನೀವು ಕರೀರಿ ಸರ್, ನಾನು ಬರ್ತೀನಿ. ಯಾಕಂದ್ರೆ ಇನ್ಸ್ಟಿಟ್ಯೂಷನ್ಗೆ ಆ ತರ ಒಂದು ಗೌರವ ಇರೋದ್ರಿಂದ, ಆ ತರ ಒಂದು ಲೈಕ್ ಅವರು ಇಟ್ಟಿರುವಂತ ಏನಂತ ಹೇಳ್ತೀವಿ ನಂಬಿಕೆಯಿಂದ ನಾನು ಕರೆದ ತಕ್ಷಣ ಕೂಡ ಬಂದಿದ್ದೀರಾ. ಓಕೆ, ಸೊ ಅದಕ್ಕೂ ಕೂಡ ನಾವು ಒಂದ್ ಸ್ವಲ್ಪ ಯಾವಾಗ್ಲೂ ನಮಗೊಂದು ಏನಪ್ಪಾ ಅಂದ್ರೆ ಖುಷಿಯ ವಿಚಾರ ಅಂತ ಹೇಳ್ಬೋದು. ಓಕೆ, ಸೊ ಇಲ್ಲಿಗೆ ಈ ಒಂದು ಸೆಷನ್ ನಾವು ಎಂಡ್ ಮಾಡೋಣ. ಅಂಡ್ ಇನ್ನೂ ಮಾತು ಹೇಳ್ಬಿಡ್ತೀನಿ. ಈಗ ಶನಿವಾರ ಕರೆದ ತಕ್ಷಣ ಬಂದ್ರು ಅಂತ, ಈ ಶನಿವಾರ ಭಾನುವಾರ ನಾನು ಆರಾಮಾಗಿರೋ ಕಾರಣನೇ ನೀವು ಸರ್. ನೀವುಗಳು ನಮ್ಮನ್ನ ಗೈಡೆನ್ಸ್ ಮಾಡಿಲ್ಲ ಅಂತ ಹೇಳಿದ್ರೆ ಇವತ್ತಿಗೂ ನಾವ್ ಎಲ್ಲೋ ಒಂದ್ ಕಡೆ ಇರ್ಬೇಕಾಗಿತ್ತು. ಈ ರಜೆ ನಮಗ್ ಸಿಗ್ತಾ ಇದೆ, ಆ ರಜೆ ನಾವು ಅನುಭವಿಸ್ತಿದ್ವಿ ಅಂತ ಹೇಳಿದ್ರೆ ಅದು ನೀವು ಕೊಟ್ಟಂತ ಮಾರ್ಗದರ್ಶನ ಎಲ್ಲದಕ್ಕೂ ಅಷ್ಟೇ ಸರ್. ಓಕೆ, ಸೊ ಇನ್ನ ಹೆಚ್ಚಿನ ನೋಡ್ಬೇಕಾ, ಇನ್ನ ಅಚೀವರ್ಸ್ ಫಂಕ್ಷನ್ ಇದೆ ರೀ. ಅಚೀವರ್ಸ್ ಫಂಕ್ಷನ್ ಅಲ್ಲಿ ಲೈವ್ ಅಲ್ಲೇ ಅವ್ರ ಬಗ್ಗೆ ಇನ್ನ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಅಂದ್ರೆ ಹೆಂಗಿತ್ತು ಜರ್ನಿ ಇನ್ನೊಂದ್ ಸ್ವಲ್ಪ ಬ್ರೀಫ್ ಆಗಿ ಕೊಡ್ತಾರೆ. ಓಕೆ, ಈಗ ನಾವು ಬರೇ ಬ್ಯಾಕ್ ಗ್ರೌಂಡ್ ಮತ್ತೆ ಕೆಲವೊಂದು ವಿಷಯಗಳ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಮಾತ್ರ ತಿಳ್ಕೊಂಡಿದೀವಿ. ಅವರು ಇಲ್ಲಿ ವಿದ್ಯಾರ್ಥಿಗಳ ಜೊತೆ ಹೇಗಿದ್ರು ಎಲ್ಲಾ ಒಂದು ಚರ್ಚೆ ನಮಗೆ ಅಚೀವರ್ಸ್ ಟಾಕ್ ಅಂತ ಆಗುತ್ತೆ. ಅಚೀವರ್ಸ್ ಫಂಕ್ಷನ್ ಅಂತ ಮಾಡ್ತೀವಿ. ಅಲ್ಲಿ ಪ್ರತಿಯೊಬ್ಬರು ಅಚೀವರ್ಸ್ ಕೂಡ ನಾವು ಹೇಗೆ ಬಂದ್ರು, ಅವ್ರ ದಾರಿ ಯಾವ ತರ ಇತ್ತು ಅದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಖಂಡಿತ ಅಲ್ಲಿ ವೀಕ್ಷಣೆ ಮಾಡೋಣ. ಓಕೆ, ಸೊ ಇಲ್ಲಿಗೆ ಈ ಒಂದು ಸೆಷನ್ ಎಂಡ್ ಮಾಡ್ತಾ ಇರ್ತೀನಿ, ನಮ್ಮ ಅಚೀವರ್ಸ್ ಪಾಡ್ಕಾಸ್ಟ್ ಅನ್ನ. ಯಾಕಂದ್ರೆ ಒಂದು ಸುದೀರ್ಘವಾದಂತ ವಿಡಿಯೋ ಆಗಿತ್ತು. ಸೊ ಇಲ್ಲಿ ಹೇಳೋದಿಷ್ಟೇ, ಒಂದು ಕನ್ಕ್ಲೂಡ್ ಮಾಡ್ಬೇಕಾದ್ರೆ, ಈ ವಿಡಿಯೋ ನೋಡ್ತಾ ಇರೋರಿಗೆ ಏನಾದ್ರು ಸರ್ ನನ್ನ ಕೈಲೂ ಸಾಧ್ಯನಾ ಅಂತ ಒಂದ್ ಚೂರಾದ್ರೂ ಕ್ವಶನ್ ಬಂದ್ರೆ, ಅಥವಾ ಇಲ್ಲ ನನ್ನ ಕೈಲಿ ಮಾಡಬೇಕು ಅನ್ನೋ ಒಂದು ಥಾಟ್ ಬಂದ್ರೆ ಹೆಸಿಟೇಟ್ ಮಾಡಬೇಡಿ. ನಂಬರ್ ಇರುತ್ತೆ, ಆಫೀಸ್ ನಂಬರ್ ನಿಮಗೆ 7019285369 ಅಥವಾ 8088935435 ಅಂತ. ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ನಮ್ಮ ಒಂದು ಕೆರಿಯರ್ ಕೌನ್ಸಿಲರ್ಸ್ ನಿಮ್ಮ ಕೆರಿಯರ್ ಅನ್ನ ಹೇಗೆ ಬಿಲ್ಡ್ ಮಾಡ್ಬೋದು, ನೀವು ಯಾವ ತರ ರೆಡಿ ಆಗ್ಬೇಕು, ನೀವು ಯಾವ ತರ ಪ್ರಿಪೇರ್ ಮಾಡೋದಕ್ಕೆ ನಿಮಗೆ ಯಾವ ತರ ಸಹಾಯ ಮಾಡ್ಬೇಕಂತ ನಿಮಗೆ ಖಂಡಿತ ಅದ್ರ ಬಗ್ಗೆ ಸಜೆಷನ್ ಕೊಡ್ತಾರೆ. ಅಂಡ್ ಮೋರೆವರ್, ನಿಮಗೆ ಇಲ್ಲಿ ನಂಬಿಕೆ ಇಲ್ಲಪ್ಪ ನನಗೆ ಇವರೆಲ್ಲ 108 ಹೇಳ್ತಾರೆ ಅಂತಂದ್ರೆ ಒಂದ್ಸಲ ಇನ್ಸ್ಟಿಟ್ಯೂಟ್ ಭೇಟಿ ಕೊಡಿ. ಡೆಮೋ ಕ್ಲಾಸಸ್ ಗಳಂತ ಇರುತ್ತೆ, ಫ್ರೀ ಆಗಿ ₹1 ಕೊಡ್ಬೇಕಾಗಿಲ್ಲ. 2 ರಿಂದ 3 ದಿನಗಳ ಕಾಲ ಉಚಿತವಾಗಿರುತ್ತೆ. ಅಟೆಂಡ್ ಆಗಿ. ಇಷ್ಟ ಆಯ್ತಾ ಖಂಡಿತ ಜಾಯ್ನ್ ಆಗಿ. ಆದ್ರೆ ನಮಗ್ ನಂಬಿಕೆ ಇದೆ ನಿಮ್ಗೆ ಇಷ್ಟ ಆಗೇ ಆಗುತ್ತೆ. ಯಾಕಂದ್ರೆ ಬಂದವರು ಡೆಮೋ ಕ್ಲಾಸಿಗೆ ಬಂದ್ರೆ ಯಾರು ರಿಟರ್ನ್ ಹೋಗಿಲ್ಲ. ಯಾಕಂದ್ರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ಕ್ಲಾಸಸ್ ಅಲ್ಲಿ ನೋಡಿದಾರೆ ಅವರು. ಲರ್ನ್ ಆನ್ಲೈನ್ ಅಂದ್ರೆ ಏನು, ಯಾವ ತರ ಕ್ಲಾಸ್ ಕೊಡ್ತಾ ಇದೆ, ಎಷ್ಟು ಮಟೀರಿಯಲ್ಸ್ ಕೊಡ್ತಾ ಇದೆ. ಅಂಡ್ ಮೋರೆವರ್ ಪ್ರಿಲಿಮ್ಸ್, ಮೇನ್ಸ್ ಲೆವೆಲ್, ಇಂಟರ್ವ್ಯೂ ಲೆವೆಲ್, ಎಲ್ಲಾ ಲೆವೆಲ್ ಪ್ರಿಪರೇಷನ್ಸ್ ನಿಮಗೆ ಇಲ್ಲಿ ಸಿಗ್ತಾ ಹೋಗುತ್ತೆ. ಅಂಡ್ ಮೋರೆವರ್ ನಿಮ್ಮ ಎಕ್ಸಾಮ್ಸ್ ಕ್ಲಿಯರ್ ಆಗೋವರೆಗೂ ಸಿಗುತ್ತೆ, ಅಂದ್ರೆ ಅನ್ಲಿಮಿಟೆಡ್ ವ್ಯಾಲಿಡಿಟಿ ಒಂದಿಗೆ ಅಂತ ಹೇಳ್ತಾ ಈ ವಿಡಿಯೋನ ಕೊನೆಗೊಳಿಸ್ತಾ ಇದೀನಿ. ಇನ್ನ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಅಚೀವರ್ಸ್ ಕಾಕ್ಗಳಿದಾವೆ. ಯಾಕಂದ್ರೆ ಆಲ್ರೆಡಿ ಇದೇ ಮೊನ್ನೆ ನಡೆದಂತ SBI ಕ್ಲರ್ಕ್ ಅಲ್ಲಿ 27 ಜನ ಕ್ಲಿಯರ್ ಮಾಡಿದ್ದಾರೆ ಪ್ರಿಲಿಮ್ಸ್ ಅನ್ನ ಅಂಡ್ ಮೇನ್ಸಿಗೆ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ SBI PO ಅನ್ನ ಒಬ್ರು ಮೇನ್ಸ್ ಕ್ಲಿಯರ್ ಮಾಡಿ ಇಂಟರ್ವ್ಯೂ ಸೆಲೆಕ್ಟ್ ಆಗಿದ್ದಾರೆ. ಅಂಡ್ ಈ ತರ ಇನ್ನ ಹಲವಾರು ಇದಾವೆ ಜರ್ನಿಗಳು. ನೀವು ಹಲವಾರು ಒಂದು ವಿಧವಾದಂತ ಒಂದು ಜರ್ನೀಸ್ ಗಳನ್ನ ವೀಕ್ಷಣೆ ಮಾಡ್ತಾ ಬರ್ಬೋದು ಅಂತ ಹೇಳ್ತಾ ಥ್ಯಾಂಕ್ ಯು ಎವ್ರಿವನ್. ನಮಸ್ಕಾರ. ಅಂಡ್ ಒನ್ಸ್ ಅಗೇನ್ ಹಾರ್ಟ್ಲಿ ಕಂಗ್ರಾಚುಲೇಷನ್ ಸಚಿನ್. ಸೊ ಮತ್ತೆ ಭೇಟಿ ಆಗೋಣಂತೆ. ಸೊ ಮತ್ತೆ ಇದರಂತ ವಿದ್ಯಾರ್ಥಿಗಳಿಗೆ ನಿಮ್ಮ ಸಜೆಷನ್ಸ್ ಮತ್ತೆ ಕೊಡೋಣಂತೆ. ಸೊ ಥ್ಯಾಂಕ್ ಯು, ಬಾಯ್ ಬಾಯ್, ನಮಸ್ಕಾರ ಎಲ್ಲರಿಗೂ. ಥ್ಯಾಂಕ್ ಯು.